ನಮ್ಮ ತುಮಕೂರು ಜಿಲ್ಲೆ ಜೀವನಾಡಿ ಎತ್ತಿನ ಹೊಳೆ ನೀರಾವರಿ ಯೋಜನೆ ಮುಖಾಂತರ ಕೆರೆಗಳನ್ನ ತುಂಬಿಸುವಂತದ್ದು, ಕುಡಿಯೋದಕ್ಕೆ ನೀರು ಹಾಗೇನೆ ಅಂತರ್ಜಲ ಅಭಿವೃದ್ಧಿ ಆಗುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಮೊದಲನೇ ಹಂತದ ಸಭೆ ಅತ್ಯಂತ ಯಶಸ್ವಿಯಾಗಿದ್ದಕ್ಕೆ ನಮ್ಮೆಲ್ರಿಗೂ ಜಿಲ್ಲೆಯ ಜನತೆ ಅನ್ನದಾತರು ಅಭಾರಿಯಾಗಿದ್ದಾರೆ. ಈಗ ಎರಡನೇ ಹಂತದ ಸಭೆ ಇದೇ ಜನವರಿ 4ನೇ ತಾರೀಕು ಭಾನುವಾರ ಕಿಬ್ನಲ್ಲಿ KB ಕ್ರಾಸ್ ನಲ್ಲಿ ನಡೀಬೇಕು ಅಂತೇಳಿ ತೀರ್ಮಾನ. ನಿಮ್ಮೆಲ್ಲರ ಆತ್ಮೀಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರ್ತೀವಿ. ನಮಸ್ಕಾರ. ಮುರಳೀಧರ್ ಹಾಲಪ್ಪ. ಎತ್ತಿನ ಹೊಳೆ ಹೋರಾಟದ ಒಂದು ರುವಾರಿಗಳಾಗಿರ್ತಕ್ಕಂಥ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ್ ಹಾಲಪ್ಪ ಸರ್ ಅವರೇ, ಹಿರಿಯರು ಹಾಗೂ ನಮ್ಮ ತಾಲೂಕಿನ ಮಾಜಿ ಶಾಸಕರು ವೆಂಕಟಪ್ಪ ಸರ್ ಅವರೇ, ಯಾವತ್ತೂ ನಮ್ಮ ಸ್ನೇಹಿತ ಮಿತ್ರರು ಹಾಗೂ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಅವರೇ, ಹಾಗೂ ನಮ್ಮ ಚಂದ್ರಸೇನ ಅವರೇ, ಹಾಗೂ ಷಣ್ಮುಖಪ್ಪ ಅವರೇ, ಹಾಗೂ ಕೌನ್ಸಿಲರ್ಗಳಾಗಿರ್ತಕ್ಕಂಥ ಜುಬೇಲು ಸಿದ್ದೀಕು ದಯಾನಂದ ಅವರೇ, ಹಾಗೂ ನೀರಾವರಿ ಹೋರಾಟಗಾರರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರೇ, ಪ್ರಸನ್ನ ಕುಮಾರ್ ಅವರೇ, ಎಲ್ಲ ನನ್ನ ಆತ್ಮೀಯ ಒಂದು ನೀರಾವರಿ ಬಗ್ಗೆ ಕಾಳಜಿ ಇರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಏಕೆಂದರೆ ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಘಟ್ಟಕ್ಕೆ ಇರ್ತಕ್ಕಂಥ ನೀರನ್ನು ಲಿಫ್ಟ್ ಇರಿಗೇಷನ್ ಮೂಲಕ ಎತ್ತಿ ಪೂರ್ವಘಟ್ಟಕ್ಕೆ ಸಪ್ಲೈ ಮಾಡ್ತಕ್ಕಂಥ ಒಂದು ಇದು ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಬಹಳ ಪ್ರಾಮುಖ್ಯವಾದ ಅತಿ ಸುಂದರವಾದ ಯೋಜನೆ ಇದೆ. ಇದು ನೋಡಿರ್ಬೇಕು ನೀವು, ಎಂತೆಂಥ ಚಾನಲ್ಗಳು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ, ಅದು ನೋಡಿದರೆ ಒಂದು ಭಾಳ ಸಂತೋಷ ಆಗುತ್ತೆ. ಮೊನ್ನೆ ನಮ್ಮ DK ಶಿವಕುಮಾರ್ ಸಾಹೇಬ್, ಜಯಚಂದ್ರ ಸಾಹೇಬ್ ಎಲ್ಲ ಅದ್ರ ಮೇಲೆ ಹೋರಾಟ ಮಾಡಿದ್ರು. ಅಂಥ ಒಂದು ಸುಂದರವಾದ ಇದು ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಒಂದು ಯೋಜನೆ ಇದು. ಅದು ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ. ಈ 252 ಕಿಲೋಮೀಟ್ರು ಸಂಪೂರ್ಣವಾಗಿ ಒಂದು ಚಾನಲ್ ಮೂಲಕ ನೀರನ್ನು, ಅಂದರೆ ಪಶ್ಚಿಮ ಘಟ್ಟದ ನೀರನ್ನು ಎತ್ತಿ, ಅಂದರೆ ಸಮುದ್ರಕ್ಕೆ ಕರೆದೋಗ್ತಕ್ಕಂಥ ನೀರನ್ನು ಎತ್ತಿ ಪೂರ್ವಘಟ್ಟಕ್ಕೆ ತಂದು, ಅಂದರೆ 7 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಮತ್ತು ಕೆರೆಗಳು ತುಂಬಿಸ್ತಕ್ಕಂಥ ಒಂದು ಯೋಜನೆ ಇದೆ. ಇಂಥ ಒಂದು ಸುಂದರವಾದ ಯೋಜನೆಯನ್ನು ಕೇಂದ್ರ ಸರ್ಕಾರ ಸುಮ್ಮನೆ ಈಗಾಗಲೇ 90% ಸಾಹೇಬರು ಹೇಳಿದಾಗೆ ಅಂತ ಬಂದಿದೆ. 208 ಕಿಲೋಮೀಟರ್ ಮುಗಿದೋಗಿದೆ, ಇದು ಸ್ವಲ್ಪ ಇದೆ. ಅಲ್ಲೇ ಒಂದು 6 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ಬರುತ್ತಂತೆ. ಆ ಫಾರೆಸ್ಟ್ ಒಳಗಡೆ ಬರೋದಕ್ಕೆ ಸುಮ್ಮನೆ ಏನಪ್ಪ ಅಂದ್ರೆ ರಾಜಕೀಯ ಇದಕ್ಕಾಗಿ ಏನು ಮಾಡ್ತಿದ್ದಾರೆ, ಇದನ್ನು ತಡೆ ಹಿಡಿಯಬೇಕು ಕಾಂಗ್ರೆಸ್ ಸರ್ಕಾರದವರಿಗೆ. ಇದು ಸ್ಪಷ್ಟವಾಗಿ 2014 ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ ಇದು ಆಗಿರ್ತಕ್ಕಂಥ ಒಂದು ಯೋಜನೆ. ಅದನ್ನ ಮತ್ತೆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಹೆಸರು ಬರುತ್ತಲ್ಲ ಅಂತೇಳಿ ಏನೋ ಒಂದು ಕಿರಿಕ್ ಮಾಡಿ ಆ ಯೋಜನೆಯನ್ನ ಸ್ವಲ್ಪ ಇನ್ನು ಮುಂದೆ ಮಾಡ್ತಕ್ಕಂಥ ತಡೆ ಹಿಡಿತಕ್ಕಂಥ ಒಂದು ಪ್ಲಾನ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ. ಇದು ಅಲ್ಲ, ಯಾಕೆಂದ್ರೆ ಇದು ರೈತರಿಗೆ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಅದು 7 ಜಿಲ್ಲೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ, ಕುಡಿಯೋ ನೀರಿನ ಯೋಜನೆ. ಅದು ಇವತ್ತು ತುಮಕೂರೊಂದು ದೊಡ್ಡ ಸಿಟಿಯಾಗಿ ಬೆಳೀತಾ ಇದೆ. ಆ ಸಿಟಿಗೆ ಕುಡಿಯೋ ನೀರು ಬೇಕು ಅಂತ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಇದು ಸಣ್ಣದೊಂದು 6 ಕಿಲೋಮೀಟರ್ ಫಾರೆಸ್ಟ್ ಒಳಗಡೆ ಬರುತ್ತೆ. ಆ ಫಾರೆಸ್ಟ್ ಒಳಗಡೆ ಬರೋ ಭೂಮಿಗೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಅಷ್ಟು ಭೂಮಿಯನ್ನ ಕೇಂದ್ರ ಸರ್ಕಾರ ಫಾರೆಸ್ಟ್ ಬೆಳೆಸೋದಕ್ಕೆ, ಅರಣ್ಯ ಬೆಳೆಸೋದಕ್ಕೆ ಎಲ್ಲ ವಹಿಸ್ಕೊಟ್ಟಿದೆ. ಇವ್ರು ಅರಣ್ಯ ಬೆಳೆಸ್ಕೋಬಹುದು, ಆದ್ರೂ ಸುಮ್ಮನೆ ಅಲ್ಲಿನ ಮಣ್ಣು ನಿಂತಾಕ್ರಿ, ಆ ಚಾನಲ್ ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅಂತೇಳಿ ಕಿರಿಕ್ ಮಾಡ್ತಕ್ಕಂಥ ಒಂದು ಇದನ್ನ ರೂಪರೇಷೆಗಳನ್ನ ರೂಢಿಸ್ಕೊಂಡಿದೆ. ಇದು ಬಹಳ ತಪ್ಪು. ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮಂತ್ರಿಗಳಿಗೆ ಹೇಳ್ತಾ ಇದೀವಿ, ಮತ್ತೆ ಕುಮಾರಸ್ವಾಮಿಗಳಿಗೆ ಹೇಳ್ತಾ ಇದೀವಿ, ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದೀವಿ, ಹಾಗೂ ನೀರಾವರಿ ಸಚಿವರಿಗೆ ಹೇಳ್ತಾ ಇದೀವಿ, ದಯಮಾಡಿ ಈ ಯೋಜನೆಯನ್ನು ಯಾವ ಕಾರಣಕ್ಕೂ ತಡೆ ಹಿಡಿಬೇಡ್ರಿ, ಯಾವುದೇ ರಾಜಕಾರಣ ಮಾಡಬೇಡ್ರಿ. ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು 7 ಜಿಲ್ಲೆಯ ರೈತರಿಗೆ ಅನುಕೂಲ ಆಗಲಿ. ಇದು ಬಹಳ ಸುಂದರವಾಗಿರ್ತಕ್ಕಂಥ ನೋಡ್ಬೇಕು, ಅದನ್ನ ಯೋಜನೆ ಎಷ್ಟು ಚೆನ್ನಾಗಿ ಇಂಜಿನಿಯರ್ಗಳು ಪ್ಲಾನ್ ಮಾಡಿದ್ದಾರೆ, ಯಾವ ತರ ಕಟ್ಟಿದ್ದಾರೆ ಅಂತಕ್ಕಂಥ ನೋಡ್ಬೇಕು. ಬೇಕಾದ್ರೆ ಬಂದು ನೋಡ್ಲಿ ಅಂತ ಒಂದು ರಾಜ್ಯ ಸರ್ಕಾರದ ಇದು ಯೋಜನೆ. ದಯವಿಟ್ಟು ಎಲ್ಲೂ ನನಗನ್ಸುತ್ತೆ ಸಾಮಾನ್ಯ ಭಾರತ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಕ್ಕೂ ಸಹ ಇಂಥ ಯೋಜನೆ ಮಾಡಿಲ್ಲ. ನಮ್ಮ ಸರ್ಕಾರ ಇಂಥ ಯೋಜನೆ ರೂಪಿಸಿದೆ. ಅದರಿಂದ ದಯಮಾಡಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡಿ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ 2024 ಪೂರ್ಣಗೊಳಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ನಮ್ಮ ತುಮಕೂರು ಜಿಲ್ಲೆ ಪರವಾಗಿ ಎಲ್ಲರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಎತ್ತಿನ ಹೊಳೆ ಯೋಜನೆ ಉಳಿಸಿ ಅಭಿಯಾನ ಕಾರ್ಯಕ್ರಮದ ಈ ಒಂದು ರೂವಾರಿಗಳು, ನಮ್ಮ ನಾಯಕರು, ಒಂದು KPCC ಉಪಾಧ್ಯಕ್ಷರಾದಂತಹ ಮುರಳೀಧರ ಹಾಲಪ್ಪನವರೇ ಮತ್ತು ಮಾಜಿ ಶಾಸಕರು, ನೀರಾವರಿ ಹೋರಾಟಗಾರರಾದಂತಹ ವೆಂಕಟಪ್ಪನವರೇ ಮತ್ತು ಉಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯರಾದಂಥ ಚಿಕ್ಕಣ್ಣವರೇ, ಹಾಗೂ ಇಲ್ಲಿ
ನೀರಾವರಿ ಹೋರಾಟಗಾರರಾದ ಮಂಜುನವರೇ, ಪ್ರಸನ್ನ ಅವರೇ, ಸೆಲ್ವಕೃಷ್ಣ ಅವರೇ, ಶ್ರೀ ಅವರೇ, ಡೈರೆಕ್ಟರ್ ಅವರೇ ಮತ್ತು ಜುಬೇರ್ ಸಿದ್ದಿಕ್ ಅವರೇ, ಚಂದ್ರಶೇಖರ್ ಅವರೇ, ನರಸಿಂಹಮೂರ್ತಿ ಅವರೇ, ಸುರೇಶ್ ಅವರೇ ಮತ್ತು ಮಂಜುನಾಥ್ ಸೇವದರ ಬಂಧುಗಳೇ ಹಾಗೂ ಎಲ್ಲ ನೀರಾವರಿ ಹೋರಾಟಗಾರರೇ, ಈ ಒಂದು ನಮ್ಮ ಉದ್ದೇಶ ಈಗಾಗಲೇ ತಿಳಿಸಿದ್ದಾರೆ. ಇದು ಎರಡನೇ ಹಂತ ಹೋರಾಟ. ಆದರೆ ಇದರ ಹುಟ್ಟಿನ ಬಗ್ಗೆ ನಾನು ಒಂಚೂರು ಹೇಳ್ತೀನಿ. ಈ ನೇತ್ರಾವತಿ ತಿರುವು ಏನು, ಈ ಎತ್ತಿನ ಹೊಳೆ ಇವೆರಡೂ ಕೂಡ ಒಂದೇ. ಎತ್ತಿನ ಹೊಳೆ ನೇತ್ರಾವತಿ ತಿರುವನ್ನು, ನೇತ್ರಾವತಿ ನೀರನ್ನು ಈ ಕಡೆ ತಿರುಗಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ 1989ನೇ ಇಸ್ವಿ ಲಕ್ಕಪ್ಪನವರು MLA ಆಗಿ ಎರಡನೇ ಎಲೆಕ್ಷನಲ್ಲಿ ಸೋತಂಥ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಬೆಂಗಳೂರಿವರೆಗೂ ಪಾದಯಾತ್ರೆ ಮಾಡಿದ್ರು. ಅವಾಗ ಪರಮಶಿವಯ್ಯನವರು ಅಂತ ಒಬ್ಬರು ಇಂಜಿನಿಯರ್, ನೀರಾವರಿ ತಜ್ಞರು, ಅವರು ಈ ಯೋಜನೆಯನ್ನ ಮೂಲ ಕಲಿತರು. ಕಿಬ್ರಳ್ಳಿ ಕ್ರಾಸ್ನಲ್ಲಿ ಒಂದು ಸಭೆ ಮಾಡಿದ್ರು ಇದೇ ರೀತಿ. ಆವಾಗ ದಿವಂಗತ ಬಸವಯ್ಯನವರು ಇದ್ರು, ಮೊನ್ನೆ ಲಕ್ಕಪ್ಪನವರು ಇದ್ರು, ಅವತ್ತೇ ಕಾಂಗ್ರೆಸ್ಸಿಗರು GS ಬಸವರಾಜ್ ಅವರು ಕಾಂಗ್ರೆಸ್ MP ಆಗಿದ್ದಂಥ ಸಂದರ್ಭದಲ್ಲಿ ಈ ಚಿಕ್ಕನಾಯಕನಹಳ್ಳಿ ಅತ್ಯಂತ ಬರದ ನಾಡಾಗಿತ್ತು. ಇಲ್ಲಿಗೆ ಯಾವುದೇ ನೀರಿನ ಸೌಲಭ್ಯಗಳು ಇರಲಿಲ್ಲ. ಕುಡಿಯೋ ನೀರಿಗಾಗಿ ಸಾಕಷ್ಟು ಬರ ಬಂದು ಆ ಸಂದರ್ಭದಲ್ಲಿ ತೆಂಗಿನ ಮರಗಳು, ಅಡಿಕೆ ಮರಗಳು ಒಣಗೋಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಇವರು ಆ ಯೋಜನೆಯನ್ನ ಮಾಡಬೇಕು ಅಂತ ಒಂದು ರಿಪೋರ್ಟನ್ನು ಪರಮಶಿವಯ್ಯನವರು ಕೊಟ್ಟಾಗ ಎಲ್ಲ ಆಡ್ಕೊಂಡು ಹತ್ಬಿಟ್ರು ಅವ್ರನ್ನ. ಎಲ್ಲಿ ಸಾಧ್ಯ, ಪಶ್ಚಿಮಕ್ಕೆ ಹೋಗೋದನ್ನ ಪೂರ್ವಕ್ಕೆ ತಿರುಗಿಸೋದು ಸಾಧ್ಯನಾ, ನೀವು ಪ್ರಕೃತಿ ವಿರುದ್ಧ ಹೋಗ್ತಿದ್ದೀರ ಅಂತ ಹೇಳಿ ಇದು ಮಾಡೋದು. ಅದಾದ ನಂತರ ಲಕ್ಕಪ್ಪನವರು ಮತ್ತು ಇವರೆಲ್ಲ ಚಿಕ್ಕನಾಯಕನಹಳ್ಳಿಯಿಂದ ಬೆಂಗಳೂರು ಪಾದಯಾತ್ರೆ ಹೋಗಿ ಅಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ವೀರೇಂದ್ರ ಪಾಟೀಲ್ರು ಮತ್ತು ಇವರಿಗೆ ನೀರಾವರಿ ಸಚಿವರು ಈ KH ಪಾಟೀಲ್ರವರು, ತಂದೆ HK ಪಾಟೀಲ್ರು ಅವರಿಗೆ ಕೊಟ್ಟು ಮತ್ತೆ ಒಂದು 10-20 ವರ್ಷ ಅದು ಏನು ಆಗಲಿಲ್ಲ. ಹೋರಾಟಗಳು ಮಾಡ್ಕೊಂಡೇ ಬಂದರು, ಮತ್ತೆ ನಿಲ್ತು. ಚಿಕ್ಕನಾಯಕನಹಳ್ಳಿ ನೀರೇ ಬರಲ್ಲ ಅನ್ನೋ ಸ್ಥಿತಿ ಆಯಿತು. ಸ್ವಲ್ಪ ಮಳೆ ಆದಾಗ ಮತ್ತೆ ಹೇಮಾವತಿ ಶುರುವಾಯಿತು. ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಂಗೆ ಅಂದರೆ, ಗೋಡೆಕೆರೆ ಗೇಟ್ವರೆಗೂ ಕೂಡ ಕಾವೇರಿ ಬೇಷನ್ನು, ಉಡಿಯಾರಿಂದ ಆ ಕಡೆಗೆ ಕೃಷ್ಣ ಬೇಷನ್ ಅಂತ ಹೇಳಿ ಈ ನೀರಾವರಿ ಇದರಲ್ಲೂ ಕೂಡ ಅಪ್ಪರ್ ಭದ್ರಾ, ಅದೇ ಕೃಷ್ಣ ಅಂತ ವ್ಯಾಲ್ಯೂ ಅಂತ ಮಾಡಿಬಿಟ್ಟು ಯಾವುದೋ ನೀರು ಯಾವುದೇ ಚಾನಲ್ ಮುಖಾಂತರ ನೀರಾವರಿಗೆ ಯಾವುದೇ ನೀರು ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ಏತ ನೀರಾವರಿಗೆ ಸ್ವಲ್ಪ ಹೋರಾಟ ಮಾಡಿ 26 ಕೆರೆಗಳಿಗೆ ನೀರು ಬರಬೇಕು ಅಂತ ಹೇಳಿ ಅವತ್ತು ಚಿಕ್ಕನಾಯಕನಹಳ್ಳಿಯ ಅನೇಕ ರೈತರು ಹೋರಾಟ, ರೈತ ಸಂಘಗಳು ಹೋರಾಟ, ರೈತ ಸಂಘಟನೆಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂಥ KS ಕಿರಣ್ ಸರ್ ಅವರು ಅವತ್ತಿನ ಮುಖ್ಯಮಂತ್ರಿಗಳ ಬಿಡದೆ ಹಿಂದೆ ಬಿದ್ದು ಸರ್ವೆ ಮಾಡಿಸಿ 105 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿ ಆ ಒಂದು ನೀರು 26 ಕೆರೆಗಳಿಗೆ ಒಂದು ಸೈಡ್ ಬರ್ತಾ ಇದೆ. ಅದು ಕೂಡ ಕುಡಿಯೋ ನೀರಿಗಾಗಿ 26 ಕೆರೆಗಳಿಗೆ ಸೀಮಿತ ಆಯಿತು. ಒಂದು ಕಡೆ ಭದ್ರಾ ಬಂತು. ಆ ಭದ್ರಾದಲ್ಲಿ ಉಳಿಯಾರು ಬಿಟ್ಟರೆ ಸ್ವಲ್ಪ ತಿಮ್ಮನಹಳ್ಳಿಗೆ ಒಂದು ಕೆರೆ, ಚಿಕ್ಕಬಿದ್ರೆ ಕೆರೆ ಒಂದು, ಕೋರ್ಗೆರೆ ಕೆರೆ ಒಂದು, ಈ ಥರ ಒಂದು 4-5 ಕೆರೆಗಳಿಗೆ ಬುಕ್ಕಾಪಟ್ಟಣದವರೆಗೂ 1-2 ಕೆರೆಗಾಯಿತು. ಮತ್ತೆ ಮಧ್ಯೆ ಇರ್ತಕ್ಕಂಥವ್ರಿಗೆ ಭಾಳ ತೊಂದರೆ ಆದಾಗ ಈ ಒಂದು ಎತ್ತಿನ ಹೊಳೆ ಅಂತಕ್ಕಂಥದ್ದು ಮತ್ತೆ ಆರಂಭ ಆಯಿತು. ಚಿಕ್ಕಬಳ್ಳಾಪುರದಲ್ಲಿ ಈ ವೀರಪ್ಪನವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಸರ್, ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅಲ್ಲಿ ನೀರಾವರಿ ಪ್ರಾಬ್ಲಮ್ ಇತ್ತು. ಅವರು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಆಶ್ವಾಸನೆ ಕೊಟ್ಟರು, ಎತ್ತಿನ ಹೊಳೆ ತರಲೇಬೇಕು ಅಂತ. ಅಲ್ಲಿ ಹೋರಾಟ ಸ್ಟಾರ್ಟ್ ಆಗಿ ಕಡೆಗೆ ಆಯಿತು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಮತ್ತೆ ಎಲ್ಲ ಇದು ಮಾಡಿ ಇದು ಸುಮಾರು 12,000 ಕೋಟಿಗೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ 5 TMC ನೀರು ತರುವಂಥ ಕೆಲಸ ಮಾಡಬೇಕು, ಅದಕ್ಕೆ ಪ್ರಾಜೆಕ್ಟ್ ತರಬೇಕು ಅಂತ ಹೇಳಿ ಇದು ಮಾಡಿ ಅಲ್ಲಿ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಅಷ್ಟೊಂದು ಸುಲಭವಾಗಿ ನೀರು ಬಿಡೋಕ್ಕೆ ಒಪ್ಕೊಂಡಿರಲಿಲ್ಲ ದಕ್ಷಿಣ ಕನ್ನಡದವರು. ನಮ್ಮ ನೀರು ಹೋಗುತ್ತೆ ಅಂತ. ಇಲ್ಲ ನಿಮ್ಮ ನೀರೇನಾಗಲ್ಲ, ವೇಸ್ಟ್ ಆಗಿ ಹೋಗ್ತಿರ್ತಕ್ಕಂಥ ಸಮುದ್ರ ಪಾಲಾಗೋ ನೀರನ್ನ ಈ ಕಡೆ ತಿರುಗಿಸ್ತೀವಿ, ನಿಮ್ಮ ಯಾವುದೇ ಅರಣ್ಯ ಪ್ರದೇಶ ಮುಳುಗೋಗಲ್ಲ ಅಂತ ಹೇಳಿ ಅವ್ರು ಮನದಟ್ಟು ಮಾಡಿ ಸರ್ಕಾರ 12,000 ಕೋಟಿ 13,000 ಕೋಟಿ ಇದ್ದಿದ್ದು ಈಗ 24,000 ಕೋಟಿ ಆ ಕಡೆ ಬಿಡುಗಡೆ 24,000 ಕೋಟಿದು ಕೆಲಸ ಆಗಿದೆ. ಇನ್ನು ಆಗಬೇಕಾಗಿರೋದು, ನಾನು ಆಗಲೇ ಹೇಳ್ತೀನಿ ಮಂಜಣ್ಣವ್ರಿಗೆ, 4 ಗುಂಟೆ ಜಾಗ ಅಷ್ಟೇ ಸರ್ಕಾರಿ ಜಾಗ. ಎಷ್ಟು ಹೇಳ್ರಿ? 4 ಗುಂಟೆ ಜಾಗ ಬಿಡೋಕ್ಕೆ ಈಗ 252 ಕಿಲೋಮೀಟರ್ ತಗೊಂಬಂದಿದ್ದಾರೆ. 207 ಕಿಲೋಮೀಟರ್ ಆಗಿದೆ. ಇನ್ನು ಒಂದು 8-10 ಕಿಲೋಮೀಟರ್ ಆಗಬೇಕು. ಅದ್ರ ಜೊತೆಗೆ 4 ಗುಂಟೆ ಅದೇನಾಗಿದೆ ಅರಣ್ಯ ಪ್ರದೇಶ ಇರ್ಬೋದು. ಅರಣ್ಯ ಪ್ರದೇಶ ಇವತ್ತು ಕೈಗಾರಿಕೆಗೋಸ್ಕರ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಅರಣ್ಯ ಪ್ರದೇಶ ಭೂಮಿಯನ್ನು ವಶಪಡಿಸ್ಕೊಂತಿರೋ ಸಂದರ್ಭದಲ್ಲಿ ಇವತ್ತು ಅದಾನಿ ಅಂಬಾನಿಗೆ ಎಷ್ಟು ಲಕ್ಷ ಎಕರೆ ಕೊಟ್ಟರು?
ಒಳ್ಳೆ ಫಾರೆಸ್ಟ್ ಕೊಟ್ಟರು, ಎಷ್ಟು ಲಕ್ಷ ಮರ ಕಡ್ದಾಕ್ಬೋದು. ನಾವು ಕೇಳ್ತಿರೋದು 76 ಲಕ್ಷ ಜನದ ಜಾನುವಾರುಗಳ ಕುಡಿಯೋ ನೀರಿಗೋಸ್ಕರ ಕೇಳ್ತಾ ಇರೋದು. ಅವರು ಕೂಡ ಭಾರತ ಜನಕ್ಕೆ ಕುಡಿಯೋ ನೀರು ನೆಪದಲ್ಲಿ ಒಂದಷ್ಟು ಭೂಮಿಗಳು ಸಮೃದ್ಧವಾದಾಗ ಏನಾಗುತ್ತೆ, ಜಾನುವಾರುಗಳು ಸಾಕುವಂಥದ್ದು ಇಂಥದ್ದು ಕೃಷಿ ಉಳಿಯುತ್ತೆ, ಪಶುಸಂಗೋಪನೆ ಉಳಿಯುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಲಪ್ಪನವ್ರ ನೇತೃತ್ವದಲ್ಲಿ ಹಿಂದೆ ವೈಕೆರಾಮಯ್ಯನವರು ನೀರಾವರಿ ಹೋರಾಟವನ್ನು ಮಾಡಿ ಅದಾದ ನಂತರ ಇವತ್ತೇನಾದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಈ ಥರ ಒಳ್ಳೆ ನೀರಾವರಿ ಒಂದು ಹೋರಾಟ ಆರಂಭವಾಗಿದೆ ಅಂದರೆ ಅದಕ್ಕೆ ಹಾಲಪ್ಪನವರು ಪ್ರಮುಖ ಕಾರಣ. ಅಷ್ಟು ಸುಲಭ ಅಲ್ಲ ಹೋರಾಟಗಳು. ರಾಜಕಾರಣಿಗಳು ಹೋರಾಟಗಳು ಮೈಗೂಡಿಸ್ಕೊಂಡ್ರೆ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರ ಹಿಂಸೆಗಳಿರುತ್ತೆ. ಅಷ್ಟೊಂದು ಸುಲಭ ಅಲ್ಲ. ಬೆಳೀತಿರೋ ರಾಜಕಾರಣಿಗಳಂತೂ ಇನ್ನೂ ಈಗ ರಾಜಕಾರಣದಲ್ಲಿ ಇದಾಗ್ತಿರೋಂಥವ್ರು ಕಾಲಿಕ್ಕದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಎತ್ತುವ ಅಷ್ಟೊಂದು ಸುಲಭವಾಗಿ ನಮ್ಗೆ ಏನು ಹೇಮಾವತಿ ಬಿಡಲಿಲ್ಲ ನಮ್ಮ ತುಮಕೂರು ಜಿಲ್ಲೆಗೆ. ಅವರು ಎಷ್ಟು ನೋವುಂಡ್ರು ಅಂತ ಗೊತ್ತು, ಹೋರಾಟಗಾರರಿಗೆ ಅವೆಲ್ಲ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಹಿಂದೆ ಲಕ್ಕಪ್ಪನವರು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದರು. ಈಗಲೂ ಕೂಡ ಅವರು ಬಂದಿದ್ದಾರೆ, ಅವರ ಹಳೆಯ ಇವನ್ನೆಲ್ಲ ಹೇಳ್ತಾರೆ. ಈಗ ಸಾಹೇಬರು ಬಳಿದರಪ್ಪ ಹಾಲಪ್ಪ ಸಾಹೇಬರು ಹೇಳ್ದಂಗೆ ಈಗ ತುಮಕೂರಿನಲ್ಲಿ ಒಂದು ಆನಂದ್ ಅಂತ ಅವರು ನೀರಾವರಿ ಇವ್ರನ್ನ ಕರೆಸಿ ಮಾತಾಡಿದಂತಾಗ ಅವ್ರು ಹೇಳಿದ್ದಷ್ಟೇ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು ಸೇರಿದ ಮುಖ್ಯಮಂತ್ರಿಗಳು ಇವೆಲ್ಲ ಒಂದು ಚರ್ಚೆ ಮಾಡಿ ನೀವೊಂದು ಹೋರಾಟ ರೂಪಿಸಿ ಅಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಲಪ್ಪನವ್ರಿಗೆ ಇಡೀ ಜಿಲ್ಲೆಯಲ್ಲಿ ರೈತರನ್ನೆಲ್ಲ ಒಗ್ಗೂಡಿಸ್ಕೊಂಡು ಪಕ್ಷಾತೀತವಾಗಿ ನಾವು ಪಕ್ಷದ ಕಾರ್ಯಕರ್ತರನ್ನು ಪ್ರಮುಖವಾಗಿ ಹಾಕೊಂಡು ಮತ್ತು ಪಕ್ಷಾತೀತವಾಗಿ ರೈತರು ಯಾರ್ಯಾರು ಬರ್ತಾರೋ, ಯಾಕೆಂದರೆ ನೀರು ಯಾರೇ ಒಂದೇ ಪಕ್ಷದ ಮನೆಗೆ ಹೋಗುತ್ತೆ, ನೀರು ಬಂದರೆ ಇಲ್ಲ ಅಲ್ವಾ, ಎಲ್ಲರಿಗೂ ನೀರು ಬೇಕು. ಅದರಿಂದ ಎಲ್ಲ ರೈತರು ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಚಿಕ್ಕನಾಯಕನಹಳ್ಳಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸೋ ಮುಖಾಂತರ ಆ ದಿವಸ ಎಲ್ಲರೂ ಕೂಡ KB ಕ್ರಾಸ್ ಹತ್ರ ಇರ್ತಕ್ಕಂಥ ಒಂದು ಚಾನಲ್ ಅವತ್ತು ವೀಕ್ಷಣೆ ಮಾಡಿದ್ರಿ. 1 ತಿಂಗಳಿಂದ ಮಾಡಿ ತುರುವೇಕೆರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೂ ಕೂಡ ಹೋಗಿದ್ದು. ಅದೇ ರೀತಿ ಈಗ ಅವರ ಸಂಪೂರ್ಣ ಸಹಕಾರ ಇದೆ. ಪರಮೇಶ್ವರ್ ಸಾಹೇಬರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಸಹಕಾರದಿಂದ ಇವತ್ತು ಹಾಲಪ್ಪನವರು ಈ ಒಂದು ಆಂದೋಲನವನ್ನು ಭಾಳ ಯಶಸ್ವಿಯಾಗಿ ಮಾಡಲಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ತಾಲೂಕಿನ ಪರವಾಗಿ ಅಂತ ಹೇಳಿ ನನ್ನ ಮಾತನ್ನು ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಮುಖ್ಯ ಇಂಜಿನಿಯರು ಆನಂದ್ ಅವರ ಜೊತೆ ಮೀಟಿಂಗ್ ಕರೆದಿತ್ತು. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ PS ಶ್ರೀಧರ್ ಅವರು, ಹಾಗೆಯೇ ಗೃಹ ಸಚಿವರ PS ಚನ್ನಬಸಪ್ಪ ಅವರು ಉಪಸ್ಥಿತರಿದ್ದರು. ವಾಸ್ತವವಾಗಿ ಏನು ನಡೆದಿದೆ ಇಲ್ಲಿವರೆಗೂ ನಡ್ತಕ್ಕಂಥ ಎಲ್ಲ ಘಟನಾವಳಿಗಳು ಇವ್ರ ಕಡೆಯಿಂದ ಅಧಿಕಾರಿಗಳ ಕಡೆಯಿಂದ ವಿಶ್ವೇಶ್ವರಯ್ಯ ಜಲ ನಿಗಮ ಅಡಿಯಲ್ಲಿ ಬರ್ತಕ್ಕಂಥ ಎತ್ತಿನಹೊಳೆ ನೀರಾವರಿ ಯೋಜನೆ ಈ ಅಧಿಕಾರಿಗಳು ಏನೇನು ಅವ್ರಿಗೆ ಸಮಜಾಯಿಷಿ ಕೊಟ್ಟಿದ್ದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ಗಳು ಅವ್ರಿಗೆ ಸಬ್ಮಿಷನ್ ಮಾಡಿದ್ದಾರೆ, ಇವ್ರು ಏನು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಎಷ್ಟು ಬಾರಿ ಅವರು ಸಬ್ ಕಮಿಟಿ ಡೆಲ್ಲಿಯಿಂದ ಇಲ್ಲಿಗೆ ಬಂದಿದ್ರು, ಯಾವ್ಯಾವ ತಾಲೂಕು ಜಿಲ್ಲೆಗಳನ್ನ ಅವರು ಭೇಟಿ ಕೊಟ್ಟಿದ್ದಾರೆ ಅಂತೇಳಿ 2.5 ತಾಸು ಅದನ್ನು ಮೀಟಿಂಗ್ ಮಾಡಿ, ಹಾಗಾಗಿ ಬೆಳಿಗ್ಗೆ ಇದ್ದಿದ್ದು 11:30 ಇದ್ದಿದ್ದನ್ನು ಮಧ್ಯಾಹ್ನಕ್ಕೆ ಮುಂದಕ್ಕೆ ಹಾಕಿದ್ವಿ. ಹಾಗಾಗಿ ನಿಮ್ಗೆ ಎಲ್ಲರಿಗೂ ಪತ್ರಕರ್ತರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದೀವಿ, ನಾವು ಪೇಪರ್ಸ್ಗಳನ್ನ ಅಲ್ಲಿ ಏನು ಇಲಾಖೆ ಏನು ಕೊಟ್ಟರು ನೀವು ಅದನ್ನು ತಲುಪಿಸಿದ್ದೀವಿ. ಇದನ್ನು ಮುಂದುವರೆದು 2014ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಅವಾಗ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಶಂಕುಸ್ಥಾಪನೆ ಹಾಕಿದರು. ಎತ್ತಿನಹೊಳೆ ನೀರಾವರಿ ಯೋಜನೆ ನಮಗೆಲ್ಲರಿಗೂ ಒಂದು ಮಹತ್ವಾಕಾಂಕ್ಷೆ ಜಲ ಯೋಜನೆ. ಇದರಿಂದ 8 ಜಿಲ್ಲೆ ಜನತೆಗೆ ಕುಡಿಯೋದಕ್ಕೆ ನೀರು ಸಿಗ್ತದೆ. ಒಟ್ಟು 76 ಲಕ್ಷ ಜನಕ್ಕೆ ಜಾನುವಾರುಗಳಿಗೆ ನೀರಿನ ಸೌಲಭ್ಯ ಸಿಗುತ್ತೆ ಕುಡಿಲಿಕ್ಕೆ. ಕೆರೆಗಳಿಗೆ 582 ಕೆರೆಗಳಿಗೆ ನೀರು ದೊರಕುತ್ತೆ. ಹಾಗೆಯೇ ಅಂತರ್ಜಲ ವೃದ್ಧಿ ಆಗುತ್ತೆ. 8 ಜಿಲ್ಲೆ ಎಲ್ಲೆಲ್ಲಿ ಚಾನಲ್ ಹೋಗ್ತದೆ, ಆಮೇಲೆ ಎಲ್ಲೆಲ್ಲಿ ಜಲಾಶಯಗಳು ಕಟ್ತಾ ಇದ್ದಾರೆ ಒಂದು 3 ಪಾಯಿಂಟಲ್ಲಿ ಸುತ್ತಮುತ್ತ ಎಲ್ಲ ಕಡೆಯೂ ಸಾವಿರಾರು ಎಕರೆ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ ಈ ಸದುದ್ದೇಶದಿಂದ ಈ ಪ್ರಾಜೆಕ್ಟ್ನ ಪ್ರಾರಂಭ ಮಾಡಿದ್ದು 2014ರಲ್ಲಿ. ಈಗ 2025 ಮುಗಿತಾ ಬಂತು. ಈಗ
252 ಕಿಲೋಮೀಟರ್ ಉದ್ದದ ಈ ಕಾಲುವೆಯಲ್ಲಿ 208 ಕಿಲೋಮೀಟರ್ 90% ಕೆಲಸ ಮುಕ್ತಾಯ ಆಗಿದೆ, ಕಾಮಗಾರಿ ಮುಗಿದಿದೆ. ಈಗ ಕೇಂದ್ರ ಸರ್ಕಾರದ ಇಲಾಖೆಗಳು, ಅರಣ್ಯ ಇಲಾಖೆ ಹಾಗೂ ಪರಿಸರ ಇಲಾಖೆದವರು ಅಬ್ಜೆಕ್ಷನ್ಸ್ಗಳನ್ನ ಕೆಲವು ರೈಸ್ ಮಾಡಿದ್ದಾರೆ. ಮೊದಲು 11 ಪ್ರಶ್ನೆ ಕೇಳಿದ್ರು, ಅದಾದ ನಂತರ ಮತ್ತೆ ಇವರು ಸಮಜಾಯಿಷಿ ಕೊಟ್ಟ ಮೇಲೆ ಇಲಾಖೆನವರು, ಚೀಫ್ ಇಂಜಿನಿಯರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಅದಕ್ಕೆ ಉತ್ತರಗಳು, ಕರೆಕ್ಟಾಗಿ ಡಾಕ್ಯುಮೆಂಟ್ಸು, ಪೂರ್ತಿ ರೆಕಾರ್ಡ್ಸ್ಗಳು, ಫೋಟೋ ಸಮೇತ ಸಬ್ಮಿಷನ್ ಆದಮೇಲೆ ಮತ್ತೆ 3 ಪ್ರಶ್ನೆಗಳು ಕಳಿಸಿದ್ರು. 2 ಬಾರಿ ಆ ಉಪಸಮಿತಿ ಕೇಂದ್ರ ಸರ್ಕಾರದಿಂದ ಇಲ್ಲಿಗೆ ಬಂದರು. ಹೇಗೆ ಸಮೀಕ್ಷೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದೇ ದಿವಸದಲ್ಲಿ 8 ಜಿಲ್ಲೆ ಪ್ರವಾಸ ಮಾಡಕ್ ಸಾಧ್ಯವಾ ಅಂತೇಳಿ ತಾವು ಒಂಚೂರು ಊಹೆ ಮಾಡ್ಕೋಬಹುದು. ಆ ಪೂರ್ತಿ ಚಾನಲ್ ಎಲ್ಲೆಲ್ಲಿ ಹೋಗ್ತದೆ, ಜಲಾಶಯ ಎಲ್ಲಿ ಪ್ರಾರಂಭ ಆಗುತ್ತೆ, ಎಲ್ಲಿ ಮುಕ್ತಾಯ ಆಗ್ತದೆ. ಹಾಸನ, ಚಿಕ್ಕಮಗಳೂರಿಂದ ಪ್ರಾರಂಭ ಆಗಿ ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಇಷ್ಟು ಭಾಗದ ಜನತೆಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮಹದುದ್ದೇಶದಿಂದ ಇದರ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು. ಇದಕ್ಕೆ ಅವರು ಯಾವ ಯೋಚನೆ ಇಟ್ಕೊಂಡು ಇದಕ್ಕೆ ಅಡಚಣೆಗಳು ಮಾಡ್ತಿದ್ದಾರೆ, ಅದರ ಹಿಂದಿನ ಉದ್ದೇಶ ಏನು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಾಗಿಲ್ಲ. ಇದೇ ತಿಂಗಳ 14ನೇ ತಾರೀಕು 13ನೇ ತಾರೀಕು ನವದೆಹಲಿಯಲ್ಲಿ CR ಪಾಟೀಲ್ ಸಾಹೇಬ್ರ, ಕೇಂದ್ರ ಜಲಶಕ್ತಿ ಸಚಿವರನ್ನ ನಾವು ಭೇಟಿ ಮಾಡಿದಾಗ, ಇಲ್ಲ ನಾವು ಆಲ್ರೆಡಿ ಸಮಿತಿ ನಿಮ್ಮಲ್ಲಿ ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಪೂರ್ತಿ ರಿಪೋರ್ಟ್ಸ್ ತಗೊಳ್ತೀನಿ, ಇನ್ನೊಮ್ಮೆ ಬೇಕಾದ್ರೆ ಸಬ್ ಕಮಿಟಿದವರು ಬಂದಲ್ಲಿ ಪರಾಮರ್ಶೆ ಮಾಡಿ ನಮ್ಗೆ ಯಾವುದೇ ಕಾರಣಕ್ಕೂ ಇದನ್ನ ಹಾಲ್ಟ್ ಮಾಡಬೇಕು, ತೊಂದರೆ ಕೊಡಬೇಕು, ಯಾವುದೇ ವಿಘ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಇದು ಜನಗಳಿಗೆ, ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂಥದ್ದು, ಅನ್ನದಾತರಿಗೆ ಇದರಿಂದ ಸರ್ವಕಾಲಕ್ಕೂ ಉಪಯೋಗ ಆಗುವಂಥ ಯೋಜನೆ. ಇದನ್ನ ಯಾವುದೇ ಕಾಲಕ್ಕೂ ನಾವು ತಡೆ ಹಾಕಲ್ಲ ಅಂತ ಅವರು ಹೇಳಿರೋದಿಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಇಲ್ಲಿ ಬಂದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಅವರು ಡೆಹ್ರಾಡೂನ್ಗೆ ಹೋಗಿ ಅಲ್ಲಿ ಪರಿಸರ ಇಲಾಖೆಗೆ ಪೂರ್ತಿ ಮತ್ತೊಮ್ಮೆ 3ನೇ ಬಾರಿ ಸಮಜಾಯಿಷಿ ಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಬಂದರು. ಹಾಗೆಯೇ ಡೆಲ್ಲಿಗೂ ಹೋಗಿ ಬಂದರು ಅಧಿಕಾರಿಗಳು. ಬೆಳಗಾವಿ ಅಧಿವೇಶನ ನಡೀತಿರೋ ಸಮಯದಲ್ಲಿ ನಾವು ಇದೇ ಉದ್ದೇಶಕ್ಕೆ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ಎಚ್ಚರಿಕೆ ಆಗಲಿ, ಜನಗಳಿಗೆ ಎಲ್ರಿಗೂ ಅರಿವು ಮೂಡಿಸುವಂಥ ಕೆಲಸ. ಈ 8 ಜಿಲ್ಲೆ ಜನಗಳಿಗೂ ಇದು ಗೊತ್ತಾಗಬೇಕು. ರೈತಾಪಿ ವರ್ಗದವರು ಹೌದು ಯಾವ ಕಾರಣದಿಂದ ಕೇಂದ್ರ ಸರ್ಕಾರದ ಈ ಇಲಾಖೆಗಳು ಇದನ್ನ ತಡೆ ಹಿಡಿತಾ ಇದ್ದಾರೆ, ಇದನ್ನ ನಾವುಗಳೆಲ್ಲ ಧ್ವನಿ ಎತ್ತಿದ್ರೆ, ನಮ್ಮದೇ ಆದಂಥ ಜಲಧ್ವನಿ ಅಂತ ನಾವು ಶುರು ಮಾಡಿದರೆ ಅವ್ರಿಗೂ ಎಚ್ಚೆತ್ಕೊಳ್ತಾರೆ. ಹೌದು, ನಾವು ಸುಮ್ಮನೆ ಏನೋ ಅಡಚಣೆ ಮಾಡಿ ಡಾಕ್ಯುಮೆಂಟ್ಸು, ರೆಕಾರ್ಡ್ಸ್ಗಳನ್ನ ಬಿಲ್ಡ್ ಮಾಡಿ 90% ಕಾಮಗಾರಿ ಮುಗಿದು 76 ಲಕ್ಷ ಜನಗಳು ಹಾಗೂ ಜಾನುವಾರುಗಳಿಗೆ ಅನುಕೂಲ ಆಗುವಂಥ ಈ ದೊಡ್ಡ ಉದ್ದೇಶದಿಂದ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆಗೆ ನಾವು ಕಲ್ಲಾಕಿದ್ರೆ ನಮ್ಮ ಮೇಲೆ ಏನು ಜನ ತಿರುಗಿ ಬಿಡ್ತಾರೆ, ಎಲ್ಲಿ ಅದು ಬೇರೆ ಥರ ಜನಗಳ ಅಭಿಪ್ರಾಯ ಬೇರೆ ಥರ ಹೊರ ಹೊಮ್ಮುತ್ತದೆ, ಒಂದು ಆಂದೋಲನ ಥರ ಇದು ಪ್ರಾರಂಭ ಆಗ್ಬೋದು ಅಂತೇಳಿ ಅಧಿಕಾರಿಗಳು ಭೇಟಿ ಕೊಟ್ಟರು. ಇವರು ಅಧಿಕಾರಿಗಳನ್ನ ಅಲ್ಲಿಗೆ ನಮ್ಮ ಕರ್ನಾಟಕದ ಈ ಯೋಜನೆ ಅಧಿಕಾರಿಗಳನ್ನ ಡೆಲ್ಲಿಗೂ ಬರೋ ಥರ ಕರೆದ್ರು. ಇವರು ಹೋಗಿ ಎಲ್ಲ ಕೊಟ್ಟು ಬಂದರು. 2 ದಿವಸ ಅಲ್ಲೇ ಇದ್ದು ಮತ್ತೊಮ್ಮೆ 3ನೇ ಬಾರಿ ಸಮಜಾಯಿಷಿ. ಇಷ್ಟೆಲ್ಲ ಆದಮೇಲೆ ಈಗ ನಾವು ಪ್ರತಿ ತಾಲೂಕಲ್ಲೂ ಜನಗಳನ್ನ ಎಚ್ಚರಿಸುವಂಥ ಕೆಲಸ, ಅವ್ರಿಗೆ ಅರಿವು ಮೂಡಿಸುವಂಥ ಕೆಲಸ, ಇಲ್ಲಿವರೆಗೂ ಏನು ಕಾಮಗಾರಿ ನಡೆದಿದೆ, ಎಷ್ಟು ಜನಕ್ಕೆ, ಹಾಗೆಲ್ಲ ದನ ಕರುಗಳಿಗೆ ಅಂತರ್ಜಲ ಎಲ್ಲೆಲ್ಲಿ ಇದರಿಂದ ಉಪಯೋಗ ಆಗ್ತದೆ ಅಂತೇಳಿ ಇದನ್ನ ಅಭಿಪ್ರಾಯ ಮೂಡಿಸ್ಬೇಕು ಅಂತ ಬಂದಿದ್ದೀವಿ. ಹಾಗೆಯೇ ಇವತ್ತು ಚಿಕ್ಕನಾಗಳ್ಳಿಗೆ ಭೇಟಿ, ಇವತ್ತು ಈ ಸಭೆಗೆ ಉದ್ದೇಶ ನಿಮ್ಮ ಮಾಧ್ಯಮದವರಿಗೆ ಇದರ ಸಂಪೂರ್ಣ ವಿಷಯ ಗೊತ್ತಾಗಲಿ. ಹಾಗೆಯೇ ತುಮಕೂರಿನಲ್ಲಿ ನಾವು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ವಿ. ಅದರ ಮುಂದುವರೆದು ಈಗ KB ಕ್ರಾಸ್ ಹತ್ರ ಇರ್ತಕ್ಕಂಥ ಟೋಲ್ ಬಳಿ, ಟೋಲ್ ಅಂತಂದರೆ ಅದು ಚಾನಲ್ ಹೋಗ್ತದೆ, ಚಾನಲಲ್ಲಿ ಓಪನ್ ಇದೆ. ಅಲ್ಲಿ 1 ತಿಂಗಳ ಹಿಂದೆ ಅಲ್ಲಿ ಇವರು ಗೃಹ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳು, ವಿಶ್ವೇಶ್ವರಯ್ಯ ಜಲ ನಿಗಮ, ಎತ್ತಿನಹೊಳೆ ನೀರಾವರಿ ಯೋಜನೆ ಅಧಿಕಾರಿಗಳೆಲ್ಲ ಸಭೆ ಸೇರಿ ಅದನ್ನು
ಸ್ಪಾಟ್ನ ಇನ್ಸ್ಪೆಕ್ಷನ್ ಮಾಡಿದ್ರು. ಅದೇ ಜಾಗದಲ್ಲೇ ನಾವು ಒಂದು ಸಭೆ ಸೇರಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಇದ್ದೀವಿ. ಅವತ್ತು ಜನಗಳು ಸೇರ್ತಾರೆ, ಅವರಿಗೆ ಇದು ಪೂರ್ತಿ ವಿಷಯ ಮನದಟ್ಟು ಮಾಡಿ ಇದು ನಿಮ್ಮ ಗಮನಕ್ಕೆ ಇರಲಿ, ನೀವುಗಳು ಇದನ್ನ ಒಬ್ಬರಿಂದ ಒಬ್ಬರಿಗೆ ರವಾನೆ ಆದರೆ ಇಲಾಖೆನವರು ಎಚ್ಚೆತ್ತುಕೊಳ್ತಾರೆ. ಇದು ಜನಗಳದು ದೊಡ್ಡ ಆಂದೋಲನ ಥರನೇ ಇದು ಪ್ರಾರಂಭ ಆಗ್ತಿದೆ, ನಾವೇನಾದ್ರು ಕಲ್ಲಾಟಕ್ಕೆ ಹೋದರೆ ವಿಘ್ನ ಉಂಟು ಮಾಡಿದರೆ ಇದು ಬೇರೆ ಥರ ರಿವರ್ಸ್ ಆಗ್ತದೆ ಅಂತ ಅವರು ಎಚ್ಚೆತ್ತುಕೊಂಡು ಈ ಪ್ರಾಜೆಕ್ಟಿಗೆ ನಮ್ಗೆ ಅನುಮತಿ ಕೊಡಲಿ ಅಂತೇಳಿ ಉದ್ದೇಶದಿಂದ ತಾವುಗಳೆಲ್ಲರೂ ಇದೇ ಭಾನುವಾರ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ KB ಕ್ರಾಸ್ ಅಂತ ಇರ್ತಕ್ಕಂಥ ಟೋಲ್ ಹತ್ರ ಚಾನಲ್ ಇದೆ, ಅಲ್ಲಿ ಕಾಲುವೆ ನಾಲೆ, ಆ ನಾಲೆ ಬಳಿ ತಾವುಗಳೆಲ್ಲರೂ ಆಗಮಿಸಬೇಕು. ಒಂದೇ ತಾಸು ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ ಸಭೆ ಇರುತ್ತೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇರೋಂಥವರು ಇದ್ರ ಬಗ್ಗೆ ಮಾತಾಡ್ತಾರೆ, ಒಂದು 4-5 ಜನ ಮಾತಾಡ್ತಾರೆ. ತಾವುಗಳೆಲ್ಲರೂ ವಿಷಯಗಳನ್ನ ತಿಳ್ಕೋಬಹುದು. ಅಲ್ಲಿ ಏನೇನು ಘಟನಾವಳಿಗಳು ನಡೆದಿದ್ದಾವೆ, ಮುಂದೆ ಇದಕ್ಕೇನಾದರೂ ಅಡಚಣೆ ಆದರೆ ನಾವು ಏನು ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಬೇಕು ಅಂತೇಳಿ ಆ ಅಭಿಪ್ರಾಯದಿಂದ ಇಲ್ಲಿಗೆ ಬಂದಿದ್ದೀವಿ. ಹಾಗೆಯೇ ನಮ್ಮ ಜೊತೆ ಎಲ್ಲ ನಮ್ಮ ತಾಲೂಕಿನ ಮುಖಂಡರು, ಮಾಜಿ ಶಾಸಕರಾದಂಥ ಲಕ್ಕಪ್ಪನವ್ರನ್ನ ಒಳಗೊಂಡು ಹಿರೀಕರು ರಾಹುಲ್ ಸಭೆಗೆ ಬಂದಿದ್ದಾರೆ. ಹಲವಾರು ಮಂದಿ ನಮ್ಮ ಜಿಲ್ಲೆಯ ಮುಖಂಡರುಗಳು, ನಾಯಕರು ಅವತ್ತಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಹಾಗೆ ಹೋರಾಟಗಾರರು, ನೀರಾವರಿ ಬಗ್ಗೆ ಮಾಹಿತಿ ಇರೋಂಥವ್ರು, ರೈತರ ಬಗ್ಗೆ ಕಾಳಜಿ ಇರುವಂಥ ನಾಯಕರುಗಳು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರುಗಳು ಮಾತಾಡಿ, ಹಾಗೆಯೇ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾದಂಥ CD ಚಂದ್ರಶೇಖರ್ ಅವರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಅವರು, ಹಾಗೆಯೇ ಚಿಕ್ಕಣ್ಣವರು ಇಬ್ಬರೂ ಬಂದಿದ್ದಾರೆ. ಅವರು ತಮ್ಮ ಉದ್ದೇಶಿಸಿ ಮಾತಾಡಲಿ ಅಂತೇಳಿ ಅವ್ರನ್ನ ಕೋರ್ಕೊಳ್ತೀವಿ. ನಮ್ಮ ತುಮಕೂರು ಜಿಲ್ಲೆ ಜೀವನಾಡಿ ಎತ್ತಿನಹೊಳೆ ನೀರಾವರಿ ಯೋಜನೆ ಮುಖಾಂತರ ಕೆರೆಗಳನ್ನ ತುಂಬಿಸುವಂತದ್ದು, ಕುಡಿಯೋದಕ್ಕೆ ನೀರು ಹಾಗೇನೆ ಅಂತರ್ಜಲ ಅಭಿವೃದ್ಧಿ ಆಗುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಮೊದಲ ಇದುವರೆಗೆ ನಮ್ಮ ನಾಯಕರು ಯಾವ ಉದ್ದೇಶಕ್ಕಾಗಿ ನಾವೆಲ್ಲ ಸೇರಿದ್ದೀವಿ ಅಂತ ಈಗ ಎತ್ತಿನಹೊಳೆ ಯೋಜನೆ ಏನಿದೆ, ನೀರಾವರಿ ಯೋಜನೆ ಅತಿ ಮುಖ್ಯವಾದಂಥ ಒಂದು ಯೋಜನೆ ಇದೆ. ಇದನ್ನು ಭಾಳ ವರ್ಷಗಳಿಂದ ನಿರೀಕ್ಷೆಯಲ್ಲಿ ಇದ್ದಾರೆ ನಮ್ಮ ಈ ಭಾಗದ ಜನ ಎಲ್ಲ. ಯಾಕೆಂದರೆ ಬೇರೆ ಸೋರ್ಸ್ ಇಲ್ಲ ನಮಗೆ, ಅದರಿಂದ ಈ ಎತ್ತಿನಹೊಳೆ ನೀರನ್ನು ನಮಗೆ ಬರ್ತದೆ, ಅದರಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ನೀರಿಂದು ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಅಂಥದ್ದನ್ನು ಇವಾಗ ಯೋಜನೆಯನ್ನು ಉಳಿಸಿ ಅಂತ ಹೇಳಿದರೆ ಇದು ಹೋಗುತ್ತೆ ಅಂತಕ್ಕಂಥ ಒಂದು ಭಾವನೆ ಬಂದುಬಿಡುತ್ತೆ. ಅದು ಎತ್ತಿನಹೊಳೆ ಯೋಜನೆ ಆಗೋದಿಲ್ಲ, ಅದನ್ನು ಕೈ ಬಿಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಬಂದಿದೆ. ಈಗ ಇದುವರೆಗೂ ಈ ಯೋಜನೆ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದು, ಇಲ್ಲಿ ಯಾವುದೇ ಯೋಜನೆ ಅಡಿನಲ್ಲಿ ನಮಗೆ ನೀರು ಲಭ್ಯವಿಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಈ ನೀರನ್ನು ಬಿಟ್ಟರೆ ಬಹುಶಃ ನಮಗೆ ಯಾವ ನೀರನ್ನು ಸಿಗೋಲ್ಲ. ಆದ್ದರಿಂದ ಏನು ಇವತ್ತು ಇದುವರೆಗೂ ನಾವು ಅಂದ್ಕೊಂಡಿದ್ವಿ ಮತ್ತೆ ಸಿಗುತ್ತೆ ಅಂತ ಹೇಳಿ ಅದನ್ನು ಪಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಯಾಕೆಂದರೆ ಇದುವರೆಗೂ ಬರುತ್ತೆ ಅಂತಕ್ಕಂಥ ಭಾವನೆನೇ ನಮಗಿದೆ. ಈಗ ಉಳಿಸಿ ಅಂತ ಹೇಳಿದರೆ ಹೋಗುತ್ತೆ ಅಂತಕ್ಕಂಥದ್ದು ನಮಗೆ ಅರ್ಥವಾಗ್ತದೆ. ಅದರಿಂದ ಹೋಗ್ತಕ್ಕಂಥದ್ದನ್ನು ಉಳಿಸ್ಕೊಳ್ಬೇಕಾದದ್ದು ಯಾರು ಈ ಯೋಜನೆ ಅಡಿನಲ್ಲಿ ಯಾವ ಭಾಗದ ಜನ ನಮ್ಮ ರೈತರು ಇದ್ದೀವಿ, ನಾವು ಅನುಕೂಲ ಪಡೆಯಬೇಕಾಗಿದೆ. ನಾವು ಈಗ ಎಚ್ಚೆತ್ಕೊಳ್ಳದೆ ಹೋದರೆ ಒಂದು ವೇಳೆ ಏನಾದರೂ ಅದನ್ನು ಕೈ ಬಿಡ್ತಕ್ಕಂಥ ಒಂದು ತೀರ್ಮಾನದಿಂದ ತಗೊಂಡ್ರೆ ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಆ ಕಾರ್ಯಕ್ರಮವನ್ನು ಸರ್ಕಾರ ನೀರು ತಗೊಳೋದಕ್ಕೆ ಮುಂಚೆ ನಾವು ಈಗಲೇ ಅದನ್ನು ಪ್ರತಿಭಟನೆ ಮಾಡಿ, ಈ ಯೋಜನೆ ಭಾಳ ಅವಶ್ಯಕತೆ ಇದೆ. ಇಲ್ಲಿನ ಯಾವುದೇ ನೀರಾವರಿ ಸೌಲಭ್ಯಗಳು ಈ ಭಾಗದ ಜನರಿಗೆ ಇಲ್ಲ. ಆದ್ದರಿಂದ ಇದನ್ನು ನಾವು ಬಿಡೋಕ್ಕಾಗೋದಿಲ್ಲ, ಇದನ್ನು ಮಾಡಲೇಬೇಕು, ಈ ಯೋಜನೆಯನ್ನು ಕೈ ಬಿಡಕೂಡದು ಅಂತ ಹೇಳಿ ನಾವು ಹೋರಾಟನ ಪ್ರಾರಂಭ ಮಾಡೋದು ಅತಿ ಅವಶ್ಯಕತೆ ಇದೆ. ಯಾವುದೇ ಒಂದು ಸೌಲಭ್ಯ ಪಡೆಯಬೇಕಾದ್ರೆ ನಾವು ಅದ್ರ ಬಗ್ಗೆ ದೀರ್ಘವಾಗಿ ಹೋರಾಟ ಮಾಡಿದ್ರೇ ಸಾಧ್ಯ. ಎಫೆಕ್ಟ್ ಆಗದೆ ಹೋದರೆ ನಾವು ನಮ್ಮ ಪ್ರಯತ್ನ
ಪ್ರಬಲವಾಗಿ ಆಗದೆ ಹೋದರೆ ಬಹುಶಃ ಆ ಯೋಜನೆಗಳು ಯಾವ ಜನಕ್ಕೆ ಸಿಗಬೇಕಾಗ್ತದೆ ಅದು ಸಿಗೋದಿಲ್ಲ, ಕೈ ಬಿಟ್ಟು ಹೋಗ್ತದೆ. ಹೋದ್ಮೇಲೆ ನಾವೇನು ಪ್ರಯತ್ನ ಮಾಡಿದ್ರು ನಾವು ಆಗೋದಿಲ್ಲ. ಅದರಿಂದ ಈ ಎತ್ತಿನೊಳೆ ಯೋಜನೆ ಏನು ಉಳಿಸಿ ಅಂತ ಕೇಳ್ತಾ ಇದ್ದೀವಿ, ಇದನ್ನು ಕಡ್ಡಾಯವಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡಬೇಕು. ಈ ಭಾಗದ ಜನರಿಗೆ ನೀರಿನ ಸೌಲಭ್ಯ ಕೊಡಲೇಬೇಕು. ಇದನ್ನು ಕೈ ಬಿಡ್ಕೊಡುವುದು ಅಂತಕ್ಕಂಥ ಒಂದು ಹೋರಾಟ ಚಳವಳಿಯನ್ನು ನಾವು ಈಗಲೇ ಪ್ರಾರಂಭ ಮಾಡತಕ್ಕ ಹಾಲಪ್ಪನವರ ಬಗ್ಗೆ ಒಂದು ಆಸಕ್ತಿ ವಹಿಸಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಅದು ಅವರು ಒಂದು ಒಳ್ಳೆಯ ಕಾರ್ಯವನ್ನು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಸಹ ಎಲ್ಲ ಬೆಂಬಲವನ್ನು ಕೊಟ್ಟು ಈ ಯೋಜನೆ ಯಾವುದೇ ಕಾರಣಕ್ಕೂ ಅಳಿದಂಗೆ ಕೈ ಬಿಡದ ಹಾಗೆ ಅದು ಕಾರ್ಯಗತ ಆಗೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಮತ್ತು ಸರ್ಕಾರದ ಜೊತೆಯಲ್ಲಿ ನಾವು ಪ್ರಬಲವಾಗಿ ಹೋರಾಟ ಮಾಡಬೇಕಾಗ್ತದೆ. ಇದನ್ನು ಉಳಿಸಿ ಅಂತ ಹೇಳಿದರೆ ಕೈ ಬಿಡ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಅರ್ಥ ತಿಳ್ಕೊಂಡೇ ಈ ಒಂದು ಅಭಿಪ್ರಾಯವನ್ನು ಮುಂದೆ ಇಡ್ತಕ್ಕಂಥ. ಅದರಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನೀರಾವರಿ ಯೋಜನೆ. ಈ ಭಾಗದ ಈಗ ರೈತರ, ಜನಸಾಮಾನ್ಯರ ಕುಡಿಯುವ ನೀರು, ವ್ಯವಸಾಯಕ್ಕೆ ಮತ್ತು ಎಲ್ಲ ಉದ್ದೇಶಗಳಿಗೂ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ. ಬಹುಶಃ ಇದನ್ನು ಬಿಟ್ಟರೆ ನಮಗೆ ಇಷ್ಟು ಸುಲಭವಾಗಿ ನೀರು ಸಿಗ್ತಕ್ಕಂಥ ಬೇರೆ ಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಅದರಿಂದ ಇದನ್ನು ಕಳ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಬಾರ್ದು. ಅದೇನೇ ಆಗಲಿ ಹೋರಾಟ ಮಾಡೋಣ, ಸರ್ಕಾರದ ಜೊತೆನಲ್ಲಿ ಹೋರಾಟ ಮಾಡಿ ಅದನ್ನು ಕಾರ್ಯವನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ನಿಲುವನ್ನು ಸೇರಿರ್ತಕ್ಕಂಥ ಅವೆಲ್ಲ ಒಂದು ಒಮ್ಮನಸ್ಸಿಂದ ಪ್ರಯತ್ನ ಮಾಡಿದರೆ ಯೋಜನೆಯನ್ನು ಕಾರ್ಯಗತ ಆಗುತ್ತೆ. ಯಾಕೆಂದರೆ ಪ್ರಯತ್ನ ಮುಂದೆ ಯಾವುದೂ ಇಲ್ಲ. ಪ್ರಬಲವಾಗಿ ಹೋರಾಟ ಮಾಡಿದರೆ ಜನ ಅದಕ್ಕೆ ಬೆಲೆ ಬರ್ತದೆ. ಹಾಗೇನು ಏನಿಲ್ಲ, ಕರ್ತನ ಅಲ್ಲ, ಸುಳ್ತನ ಅಲ್ಲ. ಇದು ಸರ್ಕಾರನ ನಮ್ಮ ಹಕ್ಕನ್ನು ಕೇಳ್ತೀವಿ. ಈ ಭಾಗದ ರೈತರಿಗೆ ಬೇರೆ ನೀರಿನ ಅನುಕೂಲ ಇಲ್ಲ, ವ್ಯವಸಾಯಕ್ಕಾಗಿ ಮತ್ತು ಕುಡಿಯೋ ನೀರಿಗೆ. ಅದರಿಂದ ಈ ಯೋಜನೆ ಕಡ್ಡಾಯವಾಗಿ ಹಾಕಬೇಕು ಅಂತೇಳಿ ನಾವು ಒತ್ತಡ ಹಾಕಿ ಹೋರಾಟ ಮಾಡಿದರೆ, ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗೂ ಸಹ ನಾವು ಇದರಲ್ಲಿ ಸಫಲರಾಗ್ತೇವೆ. ಒಂದು ವೇಳೆ ನಮಸ್ಕಾರ ಮಾಡ್ತಾ, ಏನು ನಮ್ಮ ಜಿಲ್ಲೆಯ ಹಾಲಪ್ಪನವರು ನಮ್ಮ ಎತ್ತಿನಹೊಳೆ ಈ ಒಂದು ಜಿಲ್ಲೆ ಬರೀಬೇಕು, ಈ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಏನು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವೆಲ್ಲ ಹಿಂದೆ ಈ ಒಂದು ಚಿಕ್ಕನಾಯಕನಲ್ಲಿ ತುಂಬ ಬರಪೀಡಿತ ಪ್ರದೇಶವಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಲಕ್ಕಪ್ಪನವರು, ನಾಗೇಶಯ್ಯ, ನಿಜಾನಂದ ಮೂರ್ತಿ ಇಂಥ ಮತ್ತೆ ನಮ್ಮ ಕಾಂಗ್ರೆಸ್ ಇದು ನಮ್ಮ ಹೋರಾಟಗಾರ ಸೈನಿಕ ನಾಗಣ್ಣ, ಇವರೆಲ್ಲ ಸೇರಿ ಸುಮಾರು ಸಾವಿರಾರು ಜನ ಆಲ್ಬಂದ್ರಲ್ಲಿ ಕೂತ್ಕೊಂಡು ಪರಮೇಶ್ವರವರು ಗೇಟ್ ಕೊಡೋರು, ನಾವಿಂಥ ದಿವಸ ಬರ್ತೀನಿ, ನೀವೆಲ್ಲ ಸೇರಿಸ್ಕೊಂಡು ಕೂತ ಲಕ್ಕಪ್ಪನಿಗೆ ಹೇಳೋದು. ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆ ಒಂದು ಸಂದರ್ಭದಲ್ಲಿ ಈ ತಾಲೂಕಿಗೆ ನೀರು ತರೋಂಥ ಒಂದು ಎಲ್ಲ ಒಂದು ಶಕ್ತಿಯನ್ನ ಆ ಪರಮಾತ್ಮ ಅವತ್ತು ಸನ್ಮಾನ್ಯ ಲಕ್ಕಪ್ಪನವರು ಆ ಕೆಲಸವನ್ನ ಮಾಡೋಕೆ ಬಹಳ ಅವ್ರು ನಿಜವಾಗ್ಲೂ ಕೂಡ ಅವ್ರ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಅವ್ರು ಖಾಲಿ ಬೀಳ್ಬೇಕು. ಇವತ್ತು ಚಿಕ್ಕನಾಯಕನಹಳ್ಳಿ ನೀರು ಬಂದೈತೆ ಅಂದ್ರೆ ಕಿರಣ್ ಕುಮಾರ್ ಮತ್ತು ಇವರಿಬ್ರು ಅಷ್ಟು ಹೋರಾಟ ಮಾಡಿ ಈ ತಾಲೂಕಿಗೆ ನೀರು ಬರೋಂಥ ಕೆಲಸ ಮಾಡಿರೋ ಅಂತ ಹೋರಾಟ ಇವತ್ತು ನಡೆದಿರೋದ್ರಿಂದ ಇವತ್ತು ಸನ್ಮಾನ್ಯ ಹಾಲಪ್ಪನವರು ಯಾವುದೇ ಕಾರಣದಿಂದ ಈ ತಾಲೂಕು, ಈ ಜಿಲ್ಲೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಈ ತಾಲೂಕಿಗೆ ಬಂದು ಇಲ್ಲಿರ್ತಕ್ಕಂಥ ರೈತರ ಎಲ್ಲ ಸಂಕಟಗಳನ್ನ ವಿಚಾರಿಸಿ ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೂ ಒಂದು ಏನು ಅಂದರೆ ಸ್ವಾಮೀಜಿಗಳು, ನಮ್ಮ ಎಲ್ಲ ಮಠಮಾನ್ಯ ಎಲ್ಲ ಜನಾಂಗದ ಎಲ್ಲ ಮಠಮಾನ್ಯರು ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಲಿ ಎಲ್ಲ ಜೊತೆಲೂ ಕೈ ಜೋಡಿಸಿ ಇಲ್ಲಿ ನೀರು ಬರೋಂಥ ಕೆಲಸವನ್ನ ಮಾಡೋಕ್ಕೆ ಸನ್ಮಾನ್ಯ ಯತೀಶ್ವರ ಸ್ವಾಮೀಜಿ, ಇಲ್ಲಿ ಗೋಡೆಕೆರೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಬಂದಿದ್ರು. ಎಲ್ಲರೂ ಕೂಡ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಗಮನ ಹರಿಸೋಂಥ ಕೆಲಸವನ್ನು ಮಾಡಿ ಈ ಒಂದು ಬರನಾಡಿಗೆ ನೀರು ತರೋಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸನ್ಮಾನ್ಯ ಹಾಲಪ್ಪರ ಪಾದಾರವಿಂದವರೆಗೆ ನಾನು ಹೇಳ್ತೀನಿ, ಇವತ್ತು ಎತ್ತಿನಹೊಳೆ ಇದು ಏನು ಹೇಮಾವತಿ ಅರ್ಧಪರ್ಧ ಕೆಲಸ ಆಗಿದೆ ಭಗವಂತ.
ಅದು ನವಲೇಕೆರೆಗೆ ಹರಿಬೇಕು. ನವಲೇಕೆರೆಗೆ ಹರಿಯೋಕ್ಕೆ ಸ್ವಲ್ಪದ್ರಲ್ಲಿ ಅಡೆತಡೆಯಾಗಿ ನಿಂತಿದೆ. ಅದನ್ನ ಏನಾದ್ರು ಮಾಡಿ ತಾವು ಅದರ ಬಗ್ಗೆ ಆ ಇಂಜಿನಿಯರ್ ಹತ್ರ ಮಾತಾಡಿ ಅದು ಯಾಕೆ ನಿಂತಿದೆ, ಏಕೋಸ್ಕರ ನಿಂತಿದೆ, ಅದನ್ನ ಕೆಲಸ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ರೈತರಿಗೆ ಒಳ್ಳೇದು ಮಾಡಬೇಕು. ಈಗ ನೋಡಿ ನವಲೇಕೆರೆ ಒಣಗೋಗೈತೆ, ಅದರಲ್ಲಿ 26 ಕೆರೆ ಅದು ಸೇರ್ಕೊಂಡೈತೆ. ದಯವಿಟ್ಟು ಅದನ್ನು ಕೂಡ ತಾವು ಮನಸ್ಫೂರ್ತಿಯಾಗಿ ಎತ್ತಿನ ಹೊಳೆಯಲ್ಲಿ ಯಾವ ರೀತಿ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನಿಮ್ಮ ಹೃದಯ ಪ್ರೀತಿಯನ್ನ ಈ ಜಿಲ್ಲೆಗೆ ಅರ್ಪಿಸ್ತಿದ್ದಾರೋ ಅದೇ ರೀತಿ ಹೇಮಾವತಿಯಲ್ಲೂ ಕೆಲವು ಅಡೆತಡೆಗಳಿದ್ದಾವೆ. ಆ ರೈತರ ಕೆಲವರು ತೊಂದರೆ ಮಾಡ್ತಾ ಇದ್ದಾರೆ. ನಾನು ಎತ್ತಿನ ಹೊಳೆ ಇದು ಹೇಮಾವತಿಲಿ 6 ಜನ 8 ಜನ ನಮ್ಮರು ಏನ್ ಮಾಡಿದ್ರು ನೀರು ಬಿಡ್ತಿದ್ದಿಲ್ಲ. ಯಾರು ಹೇಳ್ಕೊಂಡ್ರೆ ಅವ್ರಿಗೆ ಕಾಂಗ್ರೆಸ್ನ ಬಿಟ್ಟಿದ್ದಕ್ಕಲ್ಲ ಅಂತ ನಾವೆಲ್ಲ ಹೋಗಿ ಎಲ್ಲ ಪತ್ರಕರ್ತರು ಇರ್ತಕ್ಕಂಥವರೆಲ್ಲ ಕರ್ಕೊಂಡು ಹೋಗಿ ಖಾಲಿ ಬಿದ್ದು ಬಿಡಿಸಿ ಅವತ್ತು ಯತೀಶ್ವರ ಮಹಾಸ್ವಾಮಿಗಳು, ಲಕ್ಕಪ್ಪನವರು ಇವರೆಲ್ಲ ಆಶೀರ್ವಾದ ಮಾಡವತ್ತಿಗೆ ಎಲ್ಲ ಅವರು ಅವಾರ್ಡ್ ಮಾಡಿ ಜಾಗ ಬಿಟ್ಟು ಅವತ್ತು ಹೇಮಾವತಿ ನೀರು ಬಿಡುವಂಥ ಕೆಲಸ ಆಗುತ್ತೆ. ಅದೇ ರೀತಿ ನಮ್ಮ ಸನ್ಮಾನ್ಯ ಹಾಲಪ್ಪನವರು ಈಗ ಅದನ್ನು ಪೂರ್ತಿ ಮಾಡಬೇಕು. ಎತ್ತಿನ ಹೊಳೆಯನ್ನು ಪೂರ್ತಿ ಮಾಡಿ ಇಡೀ ಜನಾಂಗಕ್ಕೆ ಒಳ್ಳೆಯ ಹೆಸರು ತಂದು ಸರ್ಕಾರದ ಒಂದು ಒಳ್ಳೆ ಶಕ್ತಿಯನ್ನ, ಒಳ್ಳೆ ಅಧಿಕಾರವನ್ನು ಪಡಿಬೇಕು. ಈ ಎಲ್ಲರೂ ಕೂಡ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕರುಣಿಸ್ಲಿ ಅಂತ ಹೇಳಿ ನನ್ನ ಮಾತನ್ನು ಹೊರಟಿದ್ದೀವಿ. ಇದನ್ನ ಮೂಲವಾಗಿ ನೋಡಿದಾಗ ನಾವು 1979-80 ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ರಾಜಸ್ಥಾನ್ ಕೆನಾಲ್ ಅಂತೇಳಿ ಹರಿಯಾಣದಿಂದ ರಾಜಸ್ಥಾನದ ಕೊನೆಯ ಬಾರ್ಡರ್ಗೂ ಏನು ತಗೊಂಡು ಹೋದ್ರು ಅದರ ಮೇಲೆ ಈ ಎತ್ತಿನೊಳೆ ಪ್ರಾಜೆಕ್ಟ್ನ ಶುರು ಮಾಡಿರೋದು ನಮ್ಮ ಕರ್ನಾಟಕದ ಸರ್ಕಾರದವರು. ಆದರೆ ಅದರಲ್ಲೂ ಅಡೆತಡೆಗಳಿತ್ತು, ಇದರಲ್ಲೂ ಅಡೆತಡೆಗಳಿದೆ. ಆ ಅಡೆತಡೆಗಳನ್ನ ಎಷ್ಟು ಮಟ್ಟಿಗೆ ನಾವು ನಿಭಾಯಿಸ್ಕೊಂಡು ಇದನ್ನ ಮಾಡಿಕೊಂಡು ನಮ್ಮ ಜನಕ್ಕೆ ಅನುಕೂಲ ಮಾಡೋಕ್ಕಾಗುತ್ತೆ ಅನ್ನೋದೇ ಮೂಲ ಉದ್ದೇಶ ಆಗಿರ್ಬೇಕು. ಬಿಟ್ರೆ ಬೇರೆ ಯಾವುದೇ ರಾಜಕೀಯದಾಗಲಿ ಮೂಲ ಉತ್ತರ ಭಾರತದವರಾಗಲಿ ಬೇರೆಯವರಾಗಲಿ ಯಾರು ಅದಕ್ಕೆ ತೊಂದರೆ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಈಗ ಎತ್ತಿನೊಳೆ ಹುಟ್ಟೋದು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದೊಳಗೆ ಹರಿದು ಹೋಗೋದ್ರಿಂದ ಯಾವುದೇ ತರಹದ ಬಚಾವ್ ಸ್ಕೀಮ್ ಆಗಲಿ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ಗಳಿಗೂ ನಮಗೆ ಕೇಳೋದು ಬೇಕಾಗಿಲ್ಲ. ಇಲ್ಲಿರೋದೇನು ಕೇವಲ 4 ಕುಂಟೆ ಜಮೀನು ಒತ್ತುವರಿ ಆಗಿದೆ ಅನ್ನೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅಂದ್ರೆ ಉತ್ತರ ಭಾರತದವರು ನಾವು ನಮ್ಮ ಒಂದು ಅಭಿವೃದ್ಧಿನ ಸಹಿಸಕ್ ಆಗದೆ ಇರುವಂತ ಒಂದು ನಿರ್ಲಕ್ಷ್ಯ ಧೋರಣೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ ಬರ್ತಾ ಇದೆ. ಇದನ್ನ ಅಳಿದೋಗದಾಗೆ ನಾವು ಅದನ್ನ ಮುಂದಿಟ್ಕೊಂಡು ನಮ್ಮ ಜನಕ್ಕೆ ಬೇಕಾಗಿರುವಂತ 8 ಜಿಲ್ಲೆಗಳಿಗೆ ಕುಡಿಯೋ ನೀರು, ಜನಜಾನುವಾರುಗಳಿಗೆ ನೀರು, ಮತ್ತೆ ಬೆಂಗಳೂರು ಅಂತ ದೊಡ್ಡ ಪ್ರದೇಶಕ್ಕೆ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಬೆಂಗಳೂರನ್ನ ದೇಶದ ರಾಜಧಾನಿ ಮಾಡಬೇಕು ಅಂತ ಓಡ್ತಾ ಇದ್ದಾರೆ. ಅಂತ ಟೈಮ್ನ ಅಲ್ಲಿಗೆ ಕುಡಿಯೋ ನೀರಿಲ್ಲ ಅನ್ನೋದಕ್ಕೆ ಬಂದು ಇದನ್ನ ತಗೊಂಡೋದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಕುಡಿಯೋ ನೀರಿನ ಜೊತೆಗೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಜನಕ್ಕೆ ಬೋರ್ ಹಾಕ್ಸೋ ಗ್ಯಾರಂಟಿ ನೀರು ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಆದ್ರೂ ಇರುತ್ತೆ. ರೈತರಿಗೆ ನೀರು ಕರೆಂಟ್ 2 ಕೊಟ್ರೆ ದೇಶದ ಎಷ್ಟೇ ಸಾಲ ಇದ್ರು ತೀರ್ಸಕ್ಕೆ ನಮ್ಮ ರೈತ ರೆಡಿ ಇದ್ದಾನೆ ಅಂತ ಹೇಳಿ ಈ ಟೈಮ್ನಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ಜನರಿಗೆ ಉಪಯೋಗಬೇಕಾಗಿರುವಂತಹ ನೀರು, ಅದರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯ ಬರಪೀಡಿತ ಪ್ರದೇಶ ಸಾಕಷ್ಟು ತಾಲೂಕುಗಳಲ್ಲಿ ಕುಡಿಯಕ್ಕೆ ಇಲ್ಲ. ನೀರಾವರಿಯಲ್ಲಿ ಕೃಷಿಗೆ ಬಿಡಿ, ಕುಡಿಯಕ್ಕೆ ನೀರಿಲ್ಲ. ಅಂತ ಸಮಸ್ಯೆ ಇರುವಂತಹ ಜಿಲ್ಲೆಯಲ್ಲಿ ಇವತ್ತು ನೀರಾವರಿ ಹೋರಾಟನ ತಗೊಳ್ಳೋದಕ್ಕೆ ಒಬ್ಬರು ನಾಯಕರು ಬೇಕಾಗಿದೆ. ಸೊ ನಮ್ಮೆಲ್ಲರಿಗೂ ಕೂಡ ಈಗ ಚಂದ್ರಣ್ಣವರು ಹೇಳಿದಂಗೆ ವೈಕೆ ರಾಮಯ್ಯ ಕಾಲದಲ್ಲಿ ಮಾತ್ರ ನಾವು ಕೇಳ್ತಿದ್ವಿ ನೀರಾವರಿ ಹೋರಾಟಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟನ ಸಂಘಟನೆ ಮಾಡಿ ತಗೊಂಡೋಗಿದ್ದನ್ನು ನಾವು ನೋಡಿದ್ವಿ. ಅವರ ನಂತರ ಈಗ ಈ ತರ ಒಂದು ಹೋರಾಟ ತಗೊಳ್ಳೋದಕ್ಕೆ ನಮ್ಮ ಮುಂದಿನ ತಾಲೂಕುಗಳು ತಗೊಂಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಮತ್ತೆ ಎಲ್ಲಾ ತಾಲೂಕುಗಳು ಕೂಡ ಇದು ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಈಗ ತುಮಕೂರು ಹಂತದಲ್ಲಾಯ್ತು, ಮತ್ತೆ ಈಗ ತಾಲೂಕುಗಳ ಹಂತಕ್ಕೆ ಬಂದಿದ್ದಾರೆ. ಅದನ್ನ ಮತ್ತೆ ಇನ್ನೂ ಕೂಡ ಒಂದು ಅವ್ರು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ಮಂಡನೆ ಆಗಬೇಕು. ಇದು ಜನಗಳ ನೀರಿನ ಹೋರಾಟ, ಜಾನುವಾರುಗಳ ನೀರಿನ ಹೋರಾಟ. ಸೊ ನಾವು ಎಲ್ಲರಿಗೂ ಕೂಡ ಪ್ರತಿನಿಧಿಗಳಾಗಿ ಆ ಒಂದು ನೀರನ್ನು ನಾವೆಲ್ಲರೂ ಕೂಡ ತಲುಪಿಸೋದಕ್ಕೆ ಈ ಕಾರ್ಯಕ್ರಮನ ಯಾವುದೇ ರೀತಿ ಅಡೆತಡೆ ಮಾಡದಂಗೆ ತಾತ್ವಿಕ ಕಾರಣಗಳು ಇರ್ಬೋದು. 4 ಕೋಟಿ ಅಂತ ಹೇಳಿದ್ರು, ಆದರೆ ಅಷ್ಟು ಕೂಡ ಅವೆಲ್ಲ ನೆಗ್ಲಿಜಿಬಲ್. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೋಟಿಗಳನ್ನ ಖರ್ಚು ಮಾಡ್ತಾರೆ, ಯಾವ್ಯಾವ ಯೋಜನೆಗಳು ಏನೇನೆಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾರೆ, ಇದೆಲ್ಲವೂ ಕೂಡ ನೋಡ್ತಾ ಇದ್ದೀವಿ ಪ್ರತಿದಿನ. ಹಾಗಾಗಿ ನಮ್ಮ ಜಿಲ್ಲೆಯ ಇಷ್ಟೊಂದು ಜನಗಳಿಗೆ 20 ಲಕ್ಷ ಜನಗಳಿಗೆ ಕುಡಿಯುವ ನೀರಿನ ಒಂದು ಅವಶ್ಯಕತೆ ಆಗಿರ್ತಕ್ಕಂಥದ್ದು ಇದು ಬೇಸಿಕ್ ರೈಟ್, ಹ್ಯೂಮನ್ ರೈಟ್ ಇದೆ, ಮಾನವ ಹಕ್ಕು. ನಮಗೆ ನೀರು ಬೇಕು. ಅದಕ್ಕೆ ಪರಿಸರವಾದಿಗಳಿಂದ ಅಡೆತಡೆ ಬಂತು. ಆ ಕಡೆ ಪಶ್ಚಿಮ ಘಟ್ಟದ ಹೋರಾಟಗಾರರು ಸ್ಟಾರ್ಟ್ ಮಾಡೋದು, ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ, ನಮ್ಮ ನೀರುಗಳು ಸತ್ತೋಗುತ್ತೆ, ಸಮುದ್ರದಲ್ಲಿ ಲವಣ ಕಮ್ಮಿ ಆಗುತ್ತೆ ಅಂತ. ಇವೆಲ್ಲವನ್ನೂ ಕೂಡ ಅಡೆತಡೆಗಳನ್ನೆಲ್ಲ ದಾಟಿ ಇವತ್ತು ಇಷ್ಟೊಂದು ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ. ನಮ್ಮ ಗೋಡೆಕಾಯಿ ಎಲ್ಲ ಆಗೋಗಿದೆ. ಆಲ್ರೆಡಿ ಕೆಲಸ ನಡೀತಾ ಇದೆ.
ಅವೆಲ್ಲವೂ ಕೂಡ ನಡೀತಾ ಇರುವಾಗ ಈಗ ಇಪ್ಪತ್ತು ಬಗ್ಗೆ ತಾಂತ್ರಿಕವಾಗಿ ಇದಾಗಿದೆ, ಇದು ಹೀಗಿದೆ, ಇದು ಹೆಚ್ಚು ಕಮ್ಮಿ ಆಗಿದೆ ಅಂತ ಅವೆಲ್ಲವೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು. ಸರ್ಕಾರ ಯಾವುದೇ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಆಡಳಿತ ಇರಲಿ, ಅಲ್ಲಿ ಒಂದು ಮುಖ್ಯವಾಗಬೇಕಾದ ಮನುಷ್ಯರ ಅವಶ್ಯಕತೆಗಳು. ನಾವೆಲ್ಲ ಕೂಡ ನಾಗರಿಕ ಪ್ರಪಂಚದಲ್ಲಿ ಇದ್ದೀವಿ. ನಮಗೆ ಕುಡಿಯುವ ನೀರು ಫಸ್ಟ್ ಪ್ರಿಯಾರಿಟಿ ಆಗಬೇಕು. ಅದಾದ ನಂತರ ಕೃಷಿ ಬಳಸ್ಕೊಳ್ಳೋದು ಮತ್ತೆ ನಮ್ಮ ಜಾನುವಾರುಗಳಿಗೆ ಅನುಕೂಲ ಆಗೋದು ಅವೆಲ್ಲ ಕೂಡ ಸೆಕೆಂಡ್ ಆದ್ರೂ ಕೂಡ ನಾವು ಉಳ್ಕೋಬೇಕು. ಹಾಗಾಗಿ ಅವನ್ನೆಲ್ಲ ಕೂಡ ಪರಿಸರವಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಇಲಾಖೆಗಳು ಅರ್ಥ ಮಾಡ್ಕೋಬೇಕು, ಮತ್ತೆ ಸರ್ಕಾರಗಳ ಆಡಳಿತಗಳು ಅರ್ಥ ಮಾಡ್ಕೋಬೇಕು. ಇವೆಲ್ಲವೂ ಕೂಡ ಅರ್ಥ ಮಾಡಿಸೋದಕ್ಕೆ ಈ ಒಂದು ಹೋರಾಟ ರೂಪುಗೊಂಡಿದೆ. ಅದಕ್ಕೆ ನಾವು ರೈತರ ಪ್ರತಿನಿಧಿಗಳಾಗಿ, ನಮ್ಮ ಈ ಹೋರಾಟದ ಪ್ರತಿನಿಧಿಗಳಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಈಗ KV ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಸೊ ಅವರ ಒಂದು ನಾಯಕತ್ವಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೇವೆ. ಪಕ್ಷಾತೀತವಾಗಿ ಹೇಳಬೇಕೆ, ಇದು ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ ಅಥವಾ ಒಂದು ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಜನರ ಪರವಾಗಿ, ಜನರ ನೀರಿನ ಪರವಾಗಿ. ಸೊ ಈ ಒಂದು ದೃಷ್ಟಿಕೋನ ನಾವೆಲ್ಲ ಭಾಗವಹಿಸೋಣ. ರೈತರಾಗಿ ಮತ್ತು ಜನಪ್ರತಿನಿಧಿಗಳಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಡೋಣ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವುದಕ್ಕೆ ನಾನು ಮಾತು ಹೇಳ್ತೇನೆ. ಈ ನೀರಾವರಿ ಹೋರಾಟ ಇವತ್ತಿಂದಲ್ಲ, ಮೊದಲಿಂದಲೂ ಇದೇ ಪರಿಸ್ಥಿತಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಇರುವಾಗ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಲಕ್ಕಪ್ಪಲ್ಲಿ ಹೋರಾಟಕ್ಕೆ ಹೋಗಿ ನೀರಾವರಿ ಹೋರಾಟಕ್ಕೆ ಸ್ಟ್ರೈಕ್ ಮಾಡಿರಲ್ಲ. ಆದ ಕಾರಣ ಇವರೆಲ್ಲ ರೈತರು ಈ ತಾಲೂಕಿನ ಜಿಲ್ಲೆಯವರು ಎಲ್ಲರೂ ನೀರಾವರಿಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಈ ಪ್ರಾಜೆಕ್ಟ್ ಅನುಕೂಲ ಆಗುತ್ತೆ. ಇನ್ನೇನು ನಾವು ಹೋರಾಟ ಮಾಡಿದ್ರೆ ಕೈ ಬಿಟ್ಟರೆ ಇದು ಹಂಗೆ ನಿಲ್ಲುತ್ತೆ. ಆಮೇಲೆ ನಾವು ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನನಗೆ ಮೊನ್ನೆ ಆನಂದ್ ಸರ್ ಫೋನ್ ಮಾಡಿ ಹೇಳಿದ್ರು, ಎತ್ತಿನೊಳೆ ಬಂತು. ಹಾಗೆ ನಮ್ಮ ಸಂಘ ಸಂಸ್ಥೆ, ನಮ್ಮದೇನು ಸಂಸ್ಥೆ ಇದೆ, ನಮ್ಮ ಆಟೋ ಚಾಲಕ ಸಂಘ ಏನಿದೆ, ಹೇಮಾವತಿ ನಾಡ ಸಮಿತಿ ಏನಿದೆ, ಅವ್ರಿಗೂ ಕೂಡ ಮೆಸೇಜ್ ಮಾಡಿದ್ರು. ಇಂಥ ನೀರಾವರಿ ಹೋರಾಟಗಳಿಗೆ ನಾವು ನಮ್ಮ ಜಿಲ್ಲೆಗೆ ಏನಾರು ಅನ್ಯಾಯ ಆದರೆ, ನಮ್ಮ ರಾಜ್ಯಕ್ಕೆ ಏನಾರು ಅನ್ಯಾಯ ಆದರೆ, ನಮ್ಮ ತಾಲೂಕಿಗೆ ಏನಾರು ಅನ್ಯಾಯ ಆದರೆ, ನೀವು ಯಾರೇ ಆಗಿದ್ರು ಪರವಾಗಿಲ್ಲ, ಪಕ್ಷಾತೀತವಾಗಿ ನಾವು ನಿಮ್ಮ ಜೊತೆಲಿ ಅಂತ ವಿರುದ್ಧವಾಗಿ ನಾವು ನಿಂತ್ಕೊತೀವಿ. ಕೂಡ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿ ನಿಮಗಿದೆ. ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಹೋರಾಟಕ್ಕಾದ್ರೂ ನಾವು ನಿಮ್ಮ ಜೊತೆಲಿ ಸದಾಚಾರ ಇದ್ದೀವಿ ಅಂತ ಹೇಳ್ತಾ ತಲುಪಬೇಕು ಅಂತೇಳಿ ಇದೇ ಭಾನುವಾರ 4ನೇ ತಾರೀಕು KB ಕ್ರಾಸ್ ಬಳಿ ಇರ್ತಕ್ಕಂಥ ಟೋಲ್ ಚಾನಲ್ಲು ನಾಲೆಯಲ್ಲಿ ಏನು ಹರಿತಿದೆ ಅಲ್ಲಿ 4 ತಾಲೂಕಿನ ಚಿಕ್ಕನಾಯಕನಹಳ್ಳಿ, ತಿಟ್ಟೂರು, ತುರುವೇಕೆರೆ, ಗುಬ್ಬಿ ಈ ಭಾಗದ ನಮ್ಮ ಅನ್ನದಾತರು, ರೈತಾಪಿ ಜನ, ಅದರಲ್ಲೂ ಹೆಣ್ಣು ಮಕ್ಕಳು ಅವತ್ತಲ್ಲಿಗೆ ಬರ್ತಾ ಇದ್ದಾರೆ, ಸಭೆಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಆಗ್ರಹ ಕೇಂದ್ರ ಸರ್ಕಾರಕ್ಕೆ, ಯಾವುದೂ ಅಡಚಣೆ ಮಾಡಬೇಡಿ. ನಮ್ಮ ಈ ಸಭೆ ಒಂದು ಎಚ್ಚರಿಕೆ ಗಂಟೆ ಆಗಲಿ. ಜನಾಂದೋಲನ ಆಗೋಕ್ಕಿಂತ ಮುಂಚೆ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ಇದಕ್ಕೆ ಕ್ಲಿಯರೆನ್ಸ್ ಕೊಡಿ. ಈ ಯೋಜನೆಗೆ ನಮಗೆ ಕುಡಿಯೋದಕ್ಕೆ, ಕೆರೆಗೆ, ಅಂತರ್ಜಲಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ನಾವು ಆಗ್ರಹ ಮಾಡ್ತಿದ್ವಿ. ಎಲ್ಲರೂ ದಯಮಾಡಿ ಅವತ್ತು ಭಾನುವಾರ 4ನೇ ತಾರೀಕು 10 ಗಂಟೆಗೆ KB ಕ್ರಾಸ್ ಹತ್ರ ಇರತಕ್ಕಂಥ ಟೋಲ್ ಗೇಟ್ ಬಳಿ ನಾವು ಆಗಮಿಸಬೇಕು ಅಂತ ಈ ಮುಖಾಂತರ ನಮ್ಮಲ್ಲಿ ಕೋರ್ಬೋದು. ನಮ್ಮ ತುಮಕೂರು ಜಿಲ್ಲೆ ಜೀವನಾಡಿ ಎತ್ತಿನಹೊಳೆ ನೀರಾವರಿ ಯೋಜನೆ ಮುಖಾಂತರ ಕೆರೆಗಳನ್ನ ತುಂಬಿಸುವಂಥದ್ದು, ಕುಡಿಯೋದಕ್ಕೆ ನೀರು ಹಾಗೇನೆ ಅಂತರ್ಜಲ ಅಭಿವೃದ್ಧಿ ಆಗುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಒಂದೊಂದು ಪಾಯಿಂಟ್ ಅಲ್ಲಿ ಮಾಡ್ತಾ ಇದ್ವಿ. ತುಮಕೂರು, KB ಕ್ರಾಸು, ಹೊರಟಗೆರೆಯಲ್ಲಿ ಮಾಡಿದಾಗ ಶಿರಾ, ಪಾವಗಡ, ಹೊರಟಗೆರೆ, ಮಧುಗಿರಿ ಭಾಗದವರು ಬರ್ತಾ ಇದ್ದಾರೆ. ಇಲ್ಲಿ ಬರೀ ನಮ್ಮ ಮುಖಂಡರುಗಳನ್ನ ಆಹ್ವಾನ ಮಾಡ್ತಾ ಇದ್ದೀವಿ. ಆಮೇಲೆ 2ನೇ ಹಂತದಲ್ಲಿ ತಾಲೂಕುವಾರು ಜನಗಳ ಸಭೆಗಳು ಮಾಡ್ತೀವಿ. ಅಲ್ಲಿ ಸಾವಿರಾರು ಜನ ಸೇರಿಸಿ ತಾಲೂಕುವಾರು ಮಾಡ್ತೀವಿ. 3ನೇ ಹಂತದಲ್ಲಿ ತುಮಕೂರಿನಲ್ಲಿ ಅಷ್ಟೊಳಗೆ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕರೆ ಸರಿ, ಕ್ಲಿಯರೆನ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ 1 ಲಕ್ಷ ಜನ ಸೇರಿಸಿ ತುಮಕೂರಲ್ಲೇ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಜನಾಂದೋಲನ ಕಾರ್ಯಕ್ರಮ ಅಂತೇಳಿ ಅಲ್ಲಿ ಎಲ್ಲ MLAಗಳು, ಮುಖಂಡರುಗಳನ್ನ ಸೇರಿಸ್ಕೊಂಡು ತುಮಕೂರಿನಲ್ಲಿ ಯೋಜನೆ ಮಾಡಬೇಕು. ಎಲ್ಲರೂ ಯಾರ್ಯಾರು ನಮ್ಮ ಅನ್ನದಾತರು ಇದ್ದಾರೆ, ರೈತಾಪಿ ಜನರು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ, ಅವ್ರನ್ನ ಒಳಗೊಂಡು ಈ ಕಾರ್ಯಕ್ರಮ. ಅದು ಒಂದು ಪಕ್ಷದ್ದು, ಅದು ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ. ನೀರು ಯಾವುದೋ ಒಂದು ಪಕ್ಷ, ಯಾವುದೇ ಒಂದು ಜಾತಿಗೆ ಎಲ್ಲ ಎಲ್ರಿಗೂ ಸೇರಿದಂಥದ್ದು. ಇಲ್ಲ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮಗೆ ಸೇವನೆ ಮಾಡೋವಂಥದ್ದು. ಅದಕ್ಕಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳ್ಕೊಂಡು
ಸರ್ ಆಕ್ಚುಲಿ ಏನು ಕೊಯ್ಲು ಆಯ್ತಿಲ್ಲ ಸರ್ ಏನು ತಡೆ ಆಯ್ತು ಅಂದ್ರೆ ಈಗ ಒಂದು ಅರಸೀಕೆರೆ ಆ ಭಾಗದಲ್ಲಿ 4 ಗುಂಟೆ ಅರಣ್ಯ ಪ್ರದೇಶನ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ. ಅರಣ್ಯ ಪ್ರದೇಶ ಯಾರು ಸೇರಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಡ್ಬೇಕು. ಅದು ಕೇಂದ್ರ ಸರ್ಕಾರಕ್ಕೆ ಸೇರಿರೋದು. 4 ಗುಂಟೆ ಅರಣ್ಯ ಪ್ರದೇಶನ ಇದಕ್ಕೆ ನೀವು ಉಪಯೋಗಿಸ್ಕೊಂಡಿದ್ದೀರಾ ಅಂತೇಳಿ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. 4 ಗುಂಟೆ ಬದಲಾಗಿ ಅದು 100 ಪಟ್ಟು ಜಾಗನ ಈಗಾಗಲೇ ನಾವು ಅಭಿವೃದ್ಧಿ ಮಾಡಿದ್ದೀವಿ 12 ವರ್ಷಗಳಿಂದ ಅಂತ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಎರಡನೇದು ಕೇಳಿರೋದು ಚಾನಲ್ಗಳು ಅಕ್ಕಪಕ್ಕ ನೀವು ಜಾಸ್ತಿ ಭೂಮಿ ತಗೊಂಡಿದ್ದೀರಾ ಅಂತೇಳಿ ಉತ್ತರ ಕೊಟ್ಟಿರೋದು. ಹಿಂದೆ ನಮಗೆ ಹಲವಾರು ಅವಘಡಗಳು ನಡೆದಿದ್ದಾವೆ, ಹಾಗಾಗಿ ಸ್ವಲ್ಪ ಜಾಗ ಜಾಸ್ತಿ ತೊಗೊಂಡಿದ್ದೀವಿ. ಚಾನಲ್ಗಳು ಎಲ್ಲೆಲ್ಲಿ ಓಪನ್ ಚಾನಲ್ ಹರಿದೋಗ್ತವೆ ಅಲ್ಲಿ ಸ್ವಲ್ಪ ಭೂ ಪ್ರದೇಶನ ಜಾಸ್ತಿ ತೊಗೊಂಡಿದ್ದೀವಿ. ಸದುದ್ದೇಶದಿಂದಲೇ ತೊಗೊಂಡಿದ್ದೇವೆ ಹೊರತು ನಮ್ಗೆ ಅದರಿಂದ ಏನು ಉಪಯೋಗ ಇಲ್ಲ. ಜನಗಳು ದನ ಕರುಗಳಲ್ಲಿ ಬಂದು ಏನಾದರೂ ಸಮಸ್ಯೆಗಳು ಆಗಬಾರ್ದು ಮುಂದೆ ಅಂತ ಆ ಮುನ್ನೆಚ್ಚರಿಕೆಯಿಂದ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮೂರನೇದು ಪರಿಸರ, ಇದರಿಂದ ಎಷ್ಟು ನಾಶ ಆಗ್ತದೆ ಅಂತೇಳಿ ಸರಿಯಾಗಿನ ಮಾಹಿತಿಗಳು ಕೊಡ್ತಿಲ್ಲ ಅಂತೇಳಿ FIRನ ಫೈಲ್ ಮಾಡಿದ್ವಿ. ನಮ್ಮ ಸ್ಟೇಟ್ ಗೌರ್ಮೆಂಟು ಈ ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಅದನ್ನು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ವಿ. ಮೂರಕ್ಕೂ ಕೊನೆ ಕೇಳಿ ಫಸ್ಟ್ 11 ಪ್ರಶ್ನೆ, ಈ ಕಡೆ 3 ಪ್ರಶ್ನೆಗಳು ಸಮಜಾಯಿಷಿನ ಕೊಟ್ಟಿದ್ದಾರೆ, ಇಲಾಖೆ ವತಿಯಿಂದ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದಿಲ್ಲ ನೀವು 114 ಎಕರೆ ನೀವು ಅರಣ್ಯ ಪ್ರದೇಶನ ತಗೊಂಡಿದ್ದೀರಾ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಇವರು ತೋರಿಸಿ ಅದಕ್ಕೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಇನ್ಕ್ಲೂಡಿಂಗ್ GI ಅದಕ್ಕೆ ಕೊಟ್ಟಿರೋದಲ್ಲ. ಇಲ್ಲ ನೀವು ತಪ್ಪು ಮಾಹಿತಿ. ಇದು ರಿಯಲಿಸ್ಟಿಕ್ ಆಗಿ ನಾವು ಆಗಿರೋದು ಬರೀ 4 ಗುಂಟೆ ಭೂ ಪ್ರದೇಶ ಮಾತ್ರ, 4.4 ಹೆಕ್ಟೇರ್ ಅಷ್ಟು ಮಾತ್ರ ಇದಕ್ಕೆ ಅರಣ್ಯ ಪ್ರದೇಶ ಮಾತ್ರ ಚಾನಲ್ ಹರಿದೋಗಿದೆ ಹೊರತು ನಾಶ ಆಗಿಲ್ಲ ಅಂತ ಹೇಳಿದರು. ಈಗ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಎಷ್ಟು ಎಕರೆ ಜಾಗಕ್ಕೆ ನೀರು ಬರಬಹುದು ಇದು ಎತ್ತಿನಹೊಳೆ ಮತ್ತು ಎಷ್ಟು ಕೆರೆಗಳಿಗೆ ತುಂಬಿಸ್ಬೋದು? ನಾವು ಅದನ್ನು ಈಗಲೇ ಡಾಕ್ಯುಮೆಂಟ್ಸ್ ಕೊಡ್ಬೋದು, ಆದರೆ ಅಲ್ಲಿಗೆ ಜನ ಬರಲಿ. ಅವತ್ತು ತಾಂತ್ರಿಕ ವರ್ಗದವರು ಜನ ನೀರಿನ ಬಗ್ಗೆ ಯಾರು ಚೆನ್ನಾಗಿ ಗೊತ್ತಿರ್ತದೆ ಅವ್ರ ಕಡೆಯಿಂದಲೇ ಪೂರ್ತಿ ಇಲ್ಲೇ ಹೇಳಿಬಿಟ್ರೆ ಅದಕ್ಕೊಂದು ಸ್ವಲ್ಪ ಇರಲಿ. ನಮ್ಮ ಎಲ್ಲ ಪ್ರತಿ ತಾಲೂಕು 4 ತಾಲೂಕು ಏನೇನು ಉಪಯೋಗ ಆಗ್ತದೆ, ಆಮೇಲೆ ಹೇಮಾವತಿಯಿಂದ ಏನು ಅನುಕೂಲ ಆಗ್ತದೆ, ಆಮೇಲೆ ಅಪ್ಪರ್ ಭದ್ರಾ ಅದರಿಂದ ನಮಗೇನಾದ್ರು ಅನುಕೂಲ ಆಗ್ತವ. ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾಗಿ ಏನು ಪ್ರಾಮಿಸ್ ಮಾಡಿತ್ತು ಬಜೆಟಲ್ಲಿ ಅಧಿಕೃತವಾಗಿ ಏನು ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಏನು ಘೋಷಣೆ ಮಾಡಿದ್ದು ಓಪನ್ ಹೌಸಲ್ಲಿ ಫ್ಲೋರಲ್ಲಿ ಅದು ಎಷ್ಟು ದುಡ್ಡು ಒಂದು ನಯಾ ಪೈಸನೂ ಸಿಕ್ಕಿಲ್ಲ. ಇದು ಪೂರ್ತಿ ರಾಜ್ಯ ಸರ್ಕಾರದ ಈ ಪ್ರಾಜೆಕ್ಟ್ನ ಯಾಕೆ ಅಡಚಣೆ ಮಾಡ್ತಾರೆ ಅಂತೇಳಿ ದಾಖಲೆನ ಅಲ್ಲೇನೆ ಬಿಡುಗಡೆ ಮಾಡ್ತೀವಿ. ಸರ್ ಕಾನೂನು ಹೋರಾಟ ಮಾಡೋದು ಸರ್? ಇಲ್ಲ, ಅದು ಮಾಡ್ತೀವಿ. ಇದನ್ನು ಅಕಸ್ಮಾತ್ ಈಗ ಕೊಡಲಿಲ್ಲ ಅಂದರೆ ಈಗ 11 ಪ್ರಶ್ನೆ ಹೋಗಿ 3 ಪ್ರಶ್ನೆ ಆಗಿಲ್ಲ. 3 ಪ್ರಶ್ನೆಗೂ ನಮ್ಮ ಅಧಿಕಾರಿಗಳು ಹೋಗಿ ಡೆಲ್ಲಿಗೂ ಆಮೇಲೆ ಡೆಹ್ರಾಡೂನ್ಗೆ 2 ಕಡೆನೂ ಹೋಗಿ ಡೆಹ್ರಾಡೂನ್ನಲ್ಲಿರೋಂಥದ್ದು ಪರಿಸರ ಇಲಾಖೆ 2 ಕಡೆ ಹೋಗಿ ಸಮಜಾಯಿಷಿ ಕೊಟ್ಟು ಬಂದಿದ್ದಾರೆ, ದಾಖಲೆಗಳನ್ನ ಕೊಟ್ಟು ಬಂದಿದ್ದಾರೆ. ಅದು ಕೇಂದ್ರ ಸರ್ಕಾರದ ಸಚಿವರು CR ಪಾಟೀಲ್ನ ನಾವು ಭೇಟಿ, ನಮ್ಮ ನಿಯೋಗ ಹೋಗಿ 13ನೇ ತಾರೀಕು ಡಿಸೆಂಬರ್ ಭೇಟಿ ಮಾಡಿ ಅವ್ರಿಗೆ ನಮ್ಮ ಮನವಿ ಕೊಟ್ಟ ಮೇಲೆ ಅವರಿಗೆ ಅಧಿಕಾರಿಗಳ ಬರ್ಲಿಕ್ಕೆ ಹೇಳಿದ್ರು. ಅದೆಲ್ಲ ಉತ್ತರ ಕೊಟ್ಟು ಬಂದಿದ್ದಾರೆ. ಪೂರ್ತಿ ಡಾಕ್ಯುಮೆಂಟ್ಸ್ನ ಫೋಟೋ ಸಮೇತ, ವಿಡಿಯೋ ಸಮೇತ, GA ಸಮೇತ ಕೊಟ್ಟು ಬಂದಿದ್ದಾರೆ. ಅಲ್ಲಿಗೂ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಂತ ಹೇಳಿದರೆ ಕೇಂದ್ರ ನಮ್ಮ ಸಚಿವರು, ನೀರಾವರಿ ಸಚಿವರು, ಉಸ್ತುವಾರಿ ಸಚಿವರುಗಳು, 8 ಜಿಲ್ಲೆ ಉಸ್ತುವಾರಿ ಸಚಿವರುಗಳೆಲ್ಲ ಡೆಲ್ಲಿ ಒಂದು ನಿಯೋಗ ಹೋಗ್ತಾರೆ. ಅದಾದ ನಂತರ ಕಾನೂನು ಹೋರಾಟಕ್ಕೆ ಈಗಲೇ ಹೋಗ್ಬಿಟ್ರೆ ಮತ್ತೆ ನಾವು ಅಡಚಣೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ನಾವು ಹಾಗೇನೆ ಅಧಿಕಾರಿಗಳ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ ಅಪ್ರೂವಲ್ ಸಿಗೋದಿದ್ರೆ ಸುಲಭ. ಮತ್ತೆ ನಾವು ಕೋರ್ಟ್ ಬೆಟ್ಟ ಬಿಟ್ಟರೆ ತೊಂದರೆ ಆಗೋದು ನಮಗದು. ಆ ಇಲಾಖೆಗೆ ಏನು ಸಮಸ್ಯೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಸರ್ ಯಾವ ಇಲಾಖೆ ತೊಂದರೆ ಮಾಡ್ತೀವಿ ಸರ್? ಕೇಂದ್ರ ಇಲಾಖೆ ಒಂದು ಅರಣ್ಯ ಇಲಾಖೆ, ಇನ್ನೊಂದು ಪರಿಸರ ಇಲಾಖೆ, 2 ಇಲಾಖೆಗಳು ಅಡಚಣೆ ಮಾಡ್ತಾರೆ. ಅದನ್ನ ಮೊದಲನೇ ಇವರು ಏನು DPR ಕೊಟ್ಟಿದ್ರಲ್ಲ 12 ವರ್ಷದ ಹಿಂದೆ, 14 ವರ್ಷದಿಂದ ಕೊಟ್ಟಾಗಲೇ ಇದ್ರ ಅಬ್ಜೆಕ್ಷನ್ ಹಾಕ್ಬೋದಾಗಿತ್ತು. ಹೇಗೆ ಮೇಕೆದಾಟುಗೆ ಅಬ್ಜೆಕ್ಷನ್ ಹಾಕಿದ್ರು, ಪ್ರಾರಂಭ ಮಾಡಲಿಕ್ಕೆ ಬಿಡಲಿಲ್ಲ. ಅವಾಗಲೇ ಇದು ಅಡಚಣೆ ಮಾಡಿದ್ರೆ ಅದಕ್ಕೆ ಅಲ್ಲೇ ಸಮಜಾಯಿಷಿ ಕೊಡ್ಬೋದಾಗಿತ್ತು. ಏನಾದರೂ ಆಲ್ಟರ್ನೇಟ್ ಏನಾದರೂ ಸೊಲ್ಯೂಷನ್ ಕಂಡುಹಿಡಿಬೋದಾಗಿತ್ತು.
DPR ಕೊಟ್ಟು 2014ರಲ್ಲಿ ಗುದ್ಲಿ ಪೂಜೆ ಆದಮೇಲೆ ಈ ಮುಕ್ತಾಯ ಹಂತ ಬಂದಾಗ ಈಗ ಅಡಚಣೆ ಮಾಡುತ್ತೆ. ಅದು ಏನು ಸಣ್ಣ ಪುಟ್ಟ ಕಾರಣ ಇಟ್ಕೊಂಡು ಎಳೆದಾಡ್ತಿದ್ದಾರೆ. ಅವ್ರದ್ದೇನು ಕೇಂದ್ರ ಸರ್ಕಾರಕ್ಕೆ ನಾವು ಸೊಂಟ ಬಗ್ಗಿಸ್ಬೇಕು ಅಂತಲೋ ಅಥವಾ ಅವ್ರನ್ನ ಕೋರ್ಕೋಬೇಕು ಬೇಡ್ಕೋಬೇಕು ಅಂತ ಅದು ಯಾವ ಉದ್ದೇಶ ಇದೆ ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ. ಇದನ್ನು ನಾವು ಜನಗಳ ಅಭಿಪ್ರಾಯ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು ಅಂತೇಳಿ ಈಗ ತಾಲೂಕು ಸಭೆಗಳನ್ನ ಮಾಡ್ತಾರೆ. ಸರ್, ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಮಾಡಿದ ಉದ್ದೇಶನೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ನೀರು ಕೊಡಬೇಕು ಮೇನ್ ಇದೀಗ. ಆದರೆ ನೀವು ಕೊರಟಗೆರೆನಲ್ಲಿ ಮಾಡಬೇಕಾದ ಜಲಾಶಯ ಆ ಭೂಮಿ ವ್ಯಾಖ್ಯಾನೆ ನಮಗೆ ಗೊತ್ತಿಲ್ಲ. ಕೊರಟಗೆರೆ ಮಾಡಬೇಕು, ದೊಡ್ಡಬಳ್ಳಾಪುರದಲ್ಲಿ ಮಾಡಬೇಕು ಅಂತೇಳಿ ನಿಮಗೆ ಗೊಂದಲ ಇದೆ. ರಾಜ್ಯ ಸರ್ಕಾರದ ವೈಫಲ್ಯನ ನೀವು ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬಿಟ್ಟು ಈ ರೀತಿ ಈ ನೀರು ಬಂದು ಕೂಡ ತುಮಕೂರಿಗೆ ಲಾಸ್ಟ್ ಆಗುತ್ತೆ. ಮತ್ತೆ ಅರಣ್ಯೀಕರಣ ಮತ್ತು ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿದ್ದು ಅಧಿಕಾರಿಗಳು ರಾಷ್ಟ್ರೀಯ ನ್ಯಾಯಾಧಿಕರಣ ಅನುಸಾರ ಕೆಲಸ ಮಾಡ್ತಾರೆ. ನಿಮ್ಮ ವೈಫಲ್ಯನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಇದರಲ್ಲಿ ಕೇಂದ್ರದ ಸರ್ಕಾರದ ನ್ಯಾಯಾಧಿಕರಣ ಇದೆಯಲ್ಲ, ಈಗಲಂತ ಹೋದ ಮಾತ್ರ ಅಧಿಕಾರಿಗಳು ಕೆಲಸ ಮಾಡ್ತಿರೋದು ಈಗ ಆ ಪ್ರಶ್ನೆ ಇಲ್ಲಿಗೆ ಉದ್ಭವ ಆಗಿಲ್ಲ. ನಾವೆಲ್ಲೂ ಲೀಗಲ್ ಹೋಗಿಲ್ಲ. ಅಲ್ಲ, ಹೋದ್ರೆ ನಮಗ್ ತೊಂದರೆ ಆಗುತ್ತೆ ಅಂತ ನಿಮ್ಮ ಮೊದಲನೇ ಪ್ರಶ್ನೆ ತಾವು ಹೇಳಿದ್ರಿಂದ ಕೋಲಾರ ಚಿಕ್ಕಬಳ್ಳಾಪುರ ಅಂತೇಳಿ ಪ್ರಾರಂಭ ಆಗಿದ್ದು ಅವಾಗ ನೇತ್ರಾವತಿ ತಿರುವು ಅಂತ ಬಂತಲ್ಲ 2014ರಲ್ಲಿ ಶಂಕುಸ್ಥಾಪನೆ 2012ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಮಾಡ್ತಾರೆ. ಇಲ್ಲಿ ಪರಿಸರವಾದಿಗಳ ಆಕ್ರೋಶ ಆಗಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. 2012ರಲ್ಲಿ ಇದು DPR ಶುರುವಾಯ್ತಲ್ಲ, ಆವಾಗ ಉದ್ದೇಶ ಇದ್ದಿದ್ದು ಅವರು ಮೊದಲು ಅದು ತಿರುವು ಅಂತೇನು ತಗೊಳ್ತಿದ್ರಲ್ಲ ಅವಾಗಂತೆ ಹೇಮಾವತಿ ನೇತ್ರಾವತಿ ತಿರುವು ಅಂತೇಳಿ ಅವಾಗಿತ್ತು ಉದ್ದೇಶ. ಆಮೇಲೆ ಈ ಪ್ರಾರಂಭ ಆಗಿದ್ದು ಹಾಗೇನೆ. ಆಮೇಲೆ ಡೆವಲಪ್ ಆಗಿ ಮೊದಲು ಪ್ರಾರಂಭ ಆಗಿದ್ದು ಬರೀ 7,000 ಕೋಟಿ, ಈಗ 23,000 ಕೋಟಿ ಇದಕ್ಕೆ ವ್ಯಯ ಆಗಿರೋದು. ಈಗ ಎಲ್ಲೆಲ್ಲಿ ಅದು ಹಾದು ಹೋಗುತ್ತೆ, ಹೆಚ್ಚಿಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕಿಂತ ಹೆಚ್ಚಿಗೆ ಉಪಯೋಗ ಆಗ್ತಿರೋದು 14 TMCನಲ್ಲಿ 5 TMC ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಾ ಇದೆ. ಯೋಜನೆ ಪ್ರಾರಂಭದಲ್ಲಿ ಆಗಿತ್ತು, ಬಟ್ ಈಗ ಹೆಚ್ಚಿಗೆ ನಾವು ಅನುಭವಿಸ್ತಾ ಇರೋವಂಥದ್ದು ನಾವು ತುಮಕೂರು ಜಿಲ್ಲೆಯವರು. ನಮ್ಗೆ ಇದರಿಂದ ತುಂಬ ಅನುಕೂಲ ಆಗ್ತಿದೆ ಅಂತೇಳಿ ನಾವು ಹೆಚ್ಚಿಗೆ ಒತ್ತಾಸೆ ಕೊಟ್ಟು ಕೇಳ್ತಿದ್ದೀವಿ. ಇದು 3ನೇ ಪ್ರಶ್ನೆ, ಕೊರಟಗೆರೆ ತಾಲೂಕು ಬೈರೇನಹಳ್ಳಿ ಜಲಾಶಯಕ್ಕೆ 5,000 ಎಕರೆ ಬೇಕು ಅಂತ ಕೇಳಿದ್ರು. ಇಲ್ಲಿ ಜನಗಳು ಯಾರ್ದು ವೈಫಲ್ಯ ಅಲ್ಲ, ಸರ್ಕಾರದ್ದಲ್ಲ, ಜನ ರೈತರು ಬಿಟ್ಕೊಡ್ಲಿಲ್ಲ. ನಾವು ಲ್ಯಾಂಡ್ ಬಿಟ್ಕೊಡಲ್ಲ, ನೀವು ಏನೋ ಆಲ್ಟರ್ನೇಟ್ ನೋಡ್ರಿ ದೊಡ್ಡಬಳ್ಳಾಪುರ ನೋಡ್ಬೇಕು ಅಂತ ನೋಡಿದ್ವಿ. ಈಗಲೂ ಸ್ಟೋರೇಜ್ ಯೂನಿಟ್ ಬೈರೇನಹಳ್ಳಿ ಬಿಟ್ಟು ಎರಡೂ ಮಧ್ಯೆ ಅರ್ಧ ಕೊರಟಗೆರೆ ಹಾಗೂ ದೊಡ್ಡಬಳ್ಳಾಪುರ ಎರಡಕ್ಕೂ ಅರ್ಧ ಜಾಗ ತಗೊಂಡು ಈಗಲೂ ಅಲ್ಲಿ ಸ್ಟೋರೇಜ್ ಯೂನಿಟ್ ಮಾಡಬೇಕು ಅಂತ ಈಗಲೂ ಅದೇನು ಪ್ರಾಜೆಕ್ಟ್ ನಿಂತಿಲ್ಲ. ಈಗ ಅದನ್ನ ಕಾಂಪನ್ಸೇಷನ್ ಹೆಚ್ಚಿಗೆ ಕೊಟ್ಟು ರೈತರನ್ನ ಒಪ್ಪಿಸಿ ಪ್ರಾಜೆಕ್ಟ್ ಆಗ್ತಿರೋದು ನಿಮಗೋಸ್ಕರ. ಅದು ನೀವು ಸ್ವಲ್ಪ ಅದಕ್ಕೆ ತ್ಯಾಗ ಮಾಡಿ ಅದಕ್ಕೆ ಏನು ಕಾಂಪನ್ಸೇಷನ್ ಕೇಳ್ತಿದ್ದೀರ, ಹಿಂದೆ ಏನಿತ್ತು ಹೆಚ್ಚಿಗೆ ಅಂಶ ಕೊಡ್ತೀವಿ ಅಂತೇಳಿ ಈಗ ಸಂಧಾನದ ಮುಖಾಂತರ ಕೋರ್ಟ್ ಹೋಗೋದು ಬೇಡ, ತಡ ಆಗ್ತದೆ, ಪ್ರಾಜೆಕ್ಟ್ ನಿಂತು ಹೋಗ್ತವೆ ಅಂತೇಳಿ ಸಂಧಾನದ ಮುಖಾಂತರ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಸೇರಿಸ್ಕೊಂಡು ಸಭೆಗಳನ್ನ ಮಾಡಿ, ತುಂಬ ಸಭೆಗಳು, ನೂರಾರು ಸಭೆಗಳು ಆದವು. ಹಳ್ಳಿಗಳಲ್ಲೂ ಸಭೆ ಆಗಿದೆ, ಎರಡೂ ಕಡೆ ದೊಡ್ಡಬಳ್ಳಾಪುರ ಹಾಗೂ ಕೊರಟಗೆರೆ ತಾಲೂಕಲ್ಲಿ ಎರಡೂ ಕಡೆಯೂ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ. ಅದು ಬರೀ ಸ್ಟೋರೇಜ್ ಟ್ಯಾಂಕ್, ಅದಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗುವಂಥ ಉದ್ದೇಶದಿಂದ ಕೊಡ್ತೀವಿ. ಅದಕ್ಕೂ ಉತ್ತರ ಸಿಗ್ತದೆ. ನಮ್ದು ಒಂದೇ ಇದು, ಈಗಾಗಲೇ ಮುಕ್ತಾಯ ಹಂತ ಬಂದಿದೆ, ನಮ್ಗೆ ಅನುಮತಿ ಕೊಡಿ, ಪೂರ್ತಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗ್ತದೆ. ಇನ್ನು ಏನಾದರೂ ಸಣ್ಣ ಪುಟ್ಟದ್ದು ಏನಾದರೆ ನೀವು ನಮ್ಗೆ ಗೈಡೆನ್ಸ್ ಕೊಡಿ. ನೀವು ಇಂಥದ್ದು ನೂರಾರು ಪ್ರಾಜೆಕ್ಟ್ಗಳನ್ನ, ಅಣೆಕಟ್ಟುಗಳನ್ನ ಅನುಮತಿ ಕೊಟ್ಟಿದ್ದೀರಾ. ಇದು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಇದು ಚಿಕ್ಕದು, ಆದರೆ ನಮಗೆ ಇದು ದೊಡ್ಡದಾದಂಥ ಯೋಜನೆ, ಜಲ ಯೋಜನೆ, ಮಹತ್ವಾಕಾಂಕ್ಷೆ ಇರತಕ್ಕಂಥ ಯೋಜನೆ. ಇದಕ್ಕೆ ವಿಘ್ನ ಮಾಡಬೇಡಿ ಅಂತ ನಾವೆಲ್ಲರೂ ಕೋರ್ಕೊತೀವಿ. ಸರ್, ಕೇಂದ್ರ ಸರ್ಕಾರ ನೇರವಾಗಿ ಇನ್ವಾಲ್ವ್ ಆಗಿಲ್ಲ ಸರ್. ಅಧಿಕಾರಿಗಳು ರಾಷ್ಟ್ರೀಯ ನ್ಯಾಯಾಧಿಕರಣ ಆದೇಶದಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಒಂದು ಮಾಹಿತಿ ಪ್ರಕಾರ ಅರಣ್ಯೀಕರಣ ಎಲ್ಲೆಲ್ಲಿ ಯೋಜನೆಗಳಿದೆ ಅದು ತುಂಬ ನಿಧಾನಕ್ಕೆ ನಡೀತಿದೆ. ಉದಾಹರಣೆಗೆ ಹುಬ್ಬಳ್ಳಿ ಅನ್ಕೋಲ್ಲ, ರೈಲ್ವೆ ಪ್ರಾಜೆಕ್ಟು ಅರಣ್ಯೀಕರಣ ನಾಶ ಆಗುತ್ತೆ ಅಂತೇಳಿ ಆ ಯೋಜನೆ ಇತ್ತೀಚೆಗೆ ಒಂಚೂರು ಪ್ರೋಗ್ರೆಸ್ ಆಗ್ತಾ ಇದೆ. ಇಲ್ಲಿ 5,000 ಮರಗಳು ಹೋಗಿದೆ, ಹನನ ಆಗಿದೆ. ಅದಕ್ಕೆ ನೀವು ಪ್ಯಾರಲಲ್ ಆಗಿ ಭೂಮಿ ಕೊಡಬೇಕು. ತುಮಕೂರಿನಲ್ಲಿ ಕೊಡ್ತೀವಿ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಬಟ್ ಏನಾಗ್ತಿದೆ ಅಂದರೆ ಪೇಪರಲ್ಲಿ ಇರುತ್ತೆ ಭೂಮಿ,
ರೈತರ ಜಾಗನ ಸರ್ಕಾರಿ ಭೂಮಿ, ಆ ಜಾಗನ ರೈತರು ಏಮೆ ಮಾಡ್ಕೊಳ್ತಿರ್ತಾನೆ. ಪೇಪರ್ ಮಾತ್ರ ಅದು ಸರ್ಕಾರಿ ಭೂಮಿ ಅಂತಲೇ. ಉದಾಹರಣೆಗೆ ಒಂದೇ ಭಾಗಗಳಲ್ಲಿ ನೋಡಿದ್ದೀನಿ, ಸೆಕ್ಷನ್ 4 ಅಂತ ಹೇಳ್ಬಿಟ್ಟು ಆ ಭಾಗದ ರೈತರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈ ವಿಚಾರದಲ್ಲೂ ವೈಫಲ್ಯ ಇರುತ್ತೆ. ಒಂದು ಹಲವು ಭಾಗಗಳಲ್ಲಿ ಭೂಗತ ಕಾಲುವೆ ಮಾಡಿ ಅಂತ ಹೇಳಿದೆ, ಅದನ್ನ ಸಮಜಾಯಿಸಿ ಕೊಟ್ಟರೆ ಸಹಜವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ವೈಫಲ್ಯ ಪುನಃ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಿಲ್ಲ. ಯಾವ ಥರದ್ದು ನಿಮ್ಮ ಈಗ ಈ ಅರಣ್ಯ ಭೂಮಿಯಲ್ಲಿ ಕಾಮಗಾರಿ ಮಾಡಿದಾಗ ಹಸಿರು ನ್ಯಾಯಾಧೀಕರಣ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆಗಳನ್ನ ಮೀರಿದಾಗ ಸೊ ಸಹಜವಾಗಿ ಅದು ತಡೆ ಹೋಗುತ್ತೆ. ಈ ನಿಯಮನ ನೀವು ಪಾಲಿಸಿದ್ರೆ ಅದು ಸಹಜವಾಗಿ ಅಪ್ರೂವಲ್ ಕೊಡುತ್ತೆ ಅಂತ ಒಂದು ಅಭಿಪ್ರಾಯ ಸರ್. ನೀವು ಅದನ್ನ ಮಾಡದಿಲ್ಲ, ನೀವು ಕೇಂದ್ರ ಸರ್ಕಾರಕ್ಕೆ 14ನೇ ತಾರೀಕು ಕೇಂದ್ರದ ಡೆಲ್ಲಿನಲ್ಲಿ ಸಭೆ ಮಾಡಿ ಅಧಿಕಾರಿಗಳು ಅದನ್ನು ಸಮಜಾಯಿಷಿ ಕೊಟ್ಟು ಅಫಿಡವಿಟ್ಟೇ ಕೊಟ್ಟು ಬಂದರು. ನಾವು ಅರಣ್ಯ ಪ್ರದೇಶದ ಈ ಪ್ರಾಜೆಕ್ಟ್ಗೆ ತಗೊಂಡಿರೋದು ಬರೀ 0.04 ಹೆಕ್ಟೇರ್ ಮಾತ್ರ. ನೀವು ಹೇಳಿರೋ ಪ್ರಕಾರ 114 ಹೆಕ್ಟೇರ್ ಅಲ್ಲ ಅಂತೇಳಿ ಸಮಜಾಯಿಷಿ ಕೊಟ್ಟು ಬಂದರು. ಈ ಕೇಂದ್ರ ಸರ್ಕಾರ ಸಮಿತಿ ಈಗ ನಾವು ಹೇಳೋದು, ಮತ್ತೊಬ್ರು ಹೇಳೋದು, ಅಧಿಕಾರಿಗಳು ಹೇಳೋದು ಬೇಡವೇ ಬೇಡ. ಕೇಂದ್ರ ಸರ್ಕಾರ ಬರಲಿ, ಅದಕ್ಕೇನು ಮಾರ್ಗೋಪಾಯ ಏನು ಅಂತ ಹೇಳ್ಬೋದು, ಅದನ್ನು ಪರಿಹಾರ ಕೊಡ್ಬೋದು. ಇದು ಯಾವುದು ಸ್ವಂತ ಪ್ರತಿಷ್ಠೆ ಅನ್ನೋದು ಯಾವುದೂ ಇಲ್ಲ ಇದರಲ್ಲಿ, ಕೇಂದ್ರದ್ದು ರಾಜ್ಯದ್ದು ಅಂತ ಏನಿಲ್ಲ. ಅವ್ರು ಬಂದು ಇದಕ್ಕೆ ಮಾರ್ಗೋಪಾಯ ಏನು, ಆಲ್ಟರ್ನೇಟ್ ಸೊಲ್ಯೂಷನ್ ಏನು, ಅಥವಾ ಹೌದು ಇಷ್ಟು ಭೂಪ್ರದೇಶ ಅರಣ್ಯ ಪ್ರದೇಶನ ತಾವುಗಳು ಉಪಯೋಗಿಸ್ಕೊಂಡಿದ್ದೀರಾ, ಇದಕ್ಕೆ 10 ಪಟ್ಟು 20 ಪಟ್ಟು ನೀವು ಅದನ್ನು ಬೆಳೆಸ್ಕೊಡಿ ಅಂತ. ಅದಕ್ಕೂ ಎರಡನೇ ಅಫಿಡವಿಟ್ ಕೊಟ್ಟಿದ್ದಾರೆ. ಇಷ್ಟು ಅರಣ್ಯ ಪ್ರದೇಶನ ನಾವು ಅಭಿವೃದ್ಧಿ ಮಾಡಿದ್ದೀವಿ 12 ವರ್ಷದಲ್ಲಿ ಅಂತೇಳಿ, ಅದಕ್ಕೂ ಇವರು ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ಗಳು ಕೊಟ್ಟು ಬಂದಿದ್ದಾರೆ. ಇಷ್ಟು ಮಾಡಿ ಅವ್ರು ಹೇಳಿದ್ದಾರೆ ನಮ್ಮ ಸಮಿತಿ ಬರುತ್ತೆ ಅಂತೇಳಿ. ಬರಲಿ, ಯಾವಾಗ ಸಮಿತಿ ಬಂದು ಅವರು ಅದನ್ನು ಪರಾಮರ್ಶೆ ಮಾಡಿ ಅವ್ರಿಗೆ ಉತ್ತರ ಕೊಡಿ. ಸರ್, DPR ಮಾಡೋ ಟೈಮಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ಅನ್ಸುತ್ತೆ, ಅವಾಗ ನ್ಯೂನೇಟ್ ಆಗಿಲ್ಲ ಯಾವುದು ಅವಾಗ ಸಬ್ಮಿಷನ್ ಆಗಿದ್ದಾರೆ 2012ರಲ್ಲಿ ಪ್ರಾರಂಭ ಆಯ್ತಲ್ಲ, ಅವಾಗ್ಲಿಂದಲೇ ಏನೋ ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತು. ಈಗ ನೀವು ಕೂಡ ಹೇಳ್ತೀರಾ ಕೇಂದ್ರ ಸರ್ಕಾರ ಅಲ್ಲ ಇಲಾಖೆಗಳು ಅಂತೇಳಿ. ಕೇಂದ್ರ ಸರ್ಕಾರ ವಹಿಸ್ತಾರೆ. ಇಲಾಖೆ ಅಂದ್ರೆ ಸರ್ಕಾರನೇ. ಆ ಹಸಿರು ಪ್ರಾಧಿಕಾರ ನಿಯಮನ ಏನಾದ್ರು ವೈಲೇಟ್ ಆಗಿದ್ರೆ ಅದನ್ನ ತಡೆಗಟ್ಟೋದು ಅವ್ರ ಜವಾಬ್ದಾರಿ. ಮತ್ತೆ ಅದನ್ನ ನಮಗೆ ಪ್ರಶ್ನೆ ಕೇಳೋದಕ್ಕೆ 14 ವರ್ಷ ಬೇಕಾಗಿತ್ತು ನಮಗೆ. DPR ಸಬ್ಮಿಷನ್ ಆಯಿತು, ಪ್ರೋಗ್ರೆಸ್ ನಡೀತಾ ಇದೆ. ಅವನ್ನ 1 ಪೈಸಾ ಹಣ ಕೇಳಿಲ್ಲ. ಇದರಲ್ಲಿ ಹೌಸಲ್ಲಿ ಕೇಳಿದಾಗ್ಲೂ ಭದ್ರಾ ಕೊಡಲಿಲ್ಲ. ಇದಕ್ಕಾದ್ರೂ ಹಣ ಕೊಡಿ ಅಂತ ಹೇಳಿ ಪ್ರಶ್ನೆ ಕಳಿಸಿದಾಗ ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಫ್ಲೋರಲ್ಲೆಲ್ಲೂ ಅದನ್ನು ಉತ್ತರ ಕೊಡಲೇ ಇಲ್ಲ. ಎಲ್ಲೆಲ್ಲೂ ಪ್ರಸ್ತಾಪನೆ ಮಾಡೋದಕ್ಕೆ ಬಿಡಲಿಲ್ಲ. ಅದನ್ನು ದುಡ್ಡಿಲ್ಲ ನಮ್ಮಲ್ಲಿ ಹಣ ಇಲ್ಲ ಅಂತ. ಅವಾಗಾದರೂ ಹೇಳ್ಬೋದಾಗಿತ್ತು. ಈ ಕೊನೆ ಹಂತದಲ್ಲಿ ಗ್ರೀನ್ ಸಿಗ್ನಲ್ ತಗೊಂಡು ಎಲ್ಲ ಕಡೆ ನೀರು ಹರಿದು ಹೋಗ್ಬೇಕು. ಈಗಾಗಲೇ ಹೋದ ನವೆಂಬರಲ್ಲಿ ಹಾಸನ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. 3 ಟ್ಯಾಂಕ್ಗಳಿಗೆ ನೀರು ತುಂಬಿಸೋ ಥರ, ಕೆರೆಗಳಿಗೆ ನೀರು ತುಂಬಿಸೋ ಥರ ಹೋದ ನವೆಂಬರಲ್ಲಿ ಚಾಲನೆ ಸಿಗ್ತಿದ್ದಿಲ್ಲ ಹಾಸನ ಜಿಲ್ಲೆಯಲ್ಲಿ. ಅಷ್ಟು ಅವಾಗಾದ್ರೂ ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತು. ಈ ಕೊನೆ ಹಂತದಲ್ಲಿ ನಾವು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಮಾರ್ಚ್ ತಿಂಗಳಲ್ಲಿ ಜನಗಳನ್ನ ಸೇರಿಸಿ 8 ಜಿಲ್ಲೆ ಜನಗಳನ್ನ ಸೇರಿಸಿ ದೊಡ್ಡದಾದಂಥ ಒಂದು ಪ್ರೋಗ್ರಾಮ್ ಹೊಂದ್ಕೋಬೇಕು ಅಂತ ಸಮಯದಲ್ಲಿ ಈ ಅಬ್ಜೆಕ್ಷನ್ ರೈಸ್ ಮಾಡ್ತಾ ಇದ್ದಾರೆ. ಆಯ್ತು, ಅದನ್ನೇನು ಕೊಟ್ಟು ಬಂದಿದ್ದಾರೆ, ಅದಕ್ಕೆ ಉತ್ತರನ ಕೊಟ್ಟು ಬಂದಿದ್ದಾರೆ. ಅವರು ಅದಕ್ಕೆ ಏನು ಸಮಿತಿನವ್ರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಳಿಸ್ಕೊಟ್ಟು ಅದಕ್ಕೆ ಏನು ಆಲ್ಟರ್ನೇಟ್ ಸೊಲ್ಯೂಷನ್ ಅವರೇ ಕೊಡಲಿಲ್ಲ. ರಾಜ್ಯಕ್ಕೆ ಯಾವುದೇ ಥರಕ್ಕೂ ತಡೆ ಮಾಡಬೇಡಿ ಅಂತ ನಾನು ಈಗ ಫಂಡೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಪೂರ್ತಿ 23,000 ಕೋಟಿನೂ ರಾಜ್ಯ ಸರ್ಕಾರದ ದುಡ್ಡು. ಸರ್, ದೇವವತಿ ನೀವು ಈಗ ನಿಮ್ದು 2 ಸಲ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. 2008 ಯೋಜನೆ ಇಷ್ಟು ವರ್ಷ ಆದ್ರೂ ಪೂರ್ಣ ಆಗಿಲ್ಲ ಅಂದ್ರೆ ಈಗ 2 ಪಕ್ಷದ ವೈಫಲ್ಯ ಇಲ್ಲ. ಅಲ್ಲ, ಅದು ಹಂತವಾಗಿ ಮಾಡ್ತಿದ್ದಾರೆ. ಆಮೇಲೆ ಭದ್ರಾ ಬರ್ತವೆ, ಬೇರೆ ಬೇರೆನೂ ಬರ್ತವೆ. ಅತ್ಯಂತ ಬರಗಾಲ ಪೀಡಿತ ತಾಲೂಕು. ಈಗ ನಿಮಗೆ 8 ತಾಲೂಕು ಬಗ್ಗೆ ಪುತ್ತೂರು ಜಿಲ್ಲೆ 3 ಮೇನ್ ಪ್ರಾಜೆಕ್ಟ್ಗಳು, ಅಪ್ಪರ್ ಭದ್ರಾ, ಹೇಮಾವತಿ, ಆಮೇಲೆ ಎತ್ತಿನಹೊಳೆ. ನೀವು ಕುತ್ಕೊಂಡ್ರೆ ನಾವು ಅದರದ್ದೇ ಒಂದು ಕಾರ್ಯಾಗಾರ ಮಾಡ್ತೀವಿ. ಹೇಮಾವತಿ ಮಾತ್ರ ಅದು ನಮ್ಮ ತಾಲೂಕಿಗೆ ಸ್ಪೆಸಿಫೈ ಆಗಿ ಈಗ 2008ರಲ್ಲಿ 102 ಕೋಟಿ ಬಿಡುಗಡೆ ಆದರೂ ಇಲ್ಲಿವರೆಗೂ ಆ 1-2 ಕೆರೆ ನೀರು ಬಿಟ್ಟರೆ ಇನ್ನೂ ಕೆರೆ ಬಂದಿಲ್ಲ. ಅಂದರೆ
ಪೂರ್ತಿ ಕಂಪ್ಲೀಷನ್ ಆಗಿಲ್ಲ. ಆಗಿಲ್ಲ. ಆದರೆ ಅನುಷ್ಠಾನ ಆಗಬೇಕು. ಎರಡು ಕಾಂಗ್ರೆಸ್ ಸರ್ಕಾರ ಬಂತು, ಒಂದು ಬಿಜೆಪಿ ಸರ್ಕಾರ ಬಂತು. ಬಟ್ ನಮ್ಮ ಎಮ್ಮೆಲ್ಯೆ ಗೆಲ್ಲಿಸ್ತಿಲ್ವಲ್ಲ. ಅಲ್ಲ ಸ್ವಾಮಿ, ಸರ್ಕಾರ ಬಂದೈತೆ ನೀರು ಹಣ್ಣುಗಳ ಜನಗಳು ಕಾಂಗ್ರೆಸ್ ಗೆಲ್ಸಿ ಈ ತಾಲೂಕಿನ ಬಗ್ಗೆ ನೀವು ಮಾತಾಡಿರಿ. ಈ ತಾಲೂಕಲ್ಲಿ ಕಾಂಗ್ರೆಸ್ನವ್ರು ಗೆಲ್ಸಿದ್ದು ಯಾವತ್ತೋ ನೀವು ಗೊತ್ತಿತ್ತು. ಯಾಕೆ ಅಂದ್ರೆ ಆ ಇಚ್ಛಾಶಕ್ತಿ ಕಾಂಗ್ರೆಸ್ ಎಮ್ಮೆಲ್ಯೆಗಳಿಗೆ ಇರ್ತಿತ್ತು ಅಲ್ವಾ? ಲಾಸ್ಟ್ ಟೈಮ್ ಗೆಲ್ಸಿದ್ರು ಅದನ್ನ ಅವ್ರನ್ನ ಕೇಳಿ. ಈಗ ಯಾರು ಕೇಳಬೇಕು ಅಂದ್ರೆ ಈಗ ಹಾಲಿ ಎಮ್ ಎಲ್ ಎ ಆಗಿರೋದ್ರ ಮಾಜಿ ಎಮ್ ಎಲ್ ಎ ಕೇಳ್ರಿ. ನಿಮ್ಗೆ ಇಚ್ಛಾಶಕ್ತಿ ಇಲ್ಲ, ಯಾಕೆ ಹೇಮಾವತಿ ಹೋರಾಟ ಮಾಡ್ತಿಲ್ಲ ಅಂತ ಕೇಳಿ. ಕೇಳ್ಬೋದಲ್ವ? ಈಗ ನೋಡಿ, ಇಲ್ಲಿ ಎಲ್ಲರೂ ಕರೆದಿರೋದ್ರಿಂದ ನಾವು 200% ಬರುತ್ತೆ. ನೀವು ಸೋತಿರೋದಕ್ಕೆ ಪ್ರಾಜೆಕ್ಟ್ ಇಲ್ಲ, ಇಚ್ಛಾಶಕ್ತಿ ಇಲ್ಲ ಗೆದ್ದಿರೋರಿಗೆ. ಗೆದ್ದಿರೋ ಇಚ್ಛಾಶಕ್ತಿ ಇರುತ್ತೆ. ಇಲ್ಲಿಂದ ಗೆದ್ದಿರೋಂಥ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಬಳಸ್ಕೊಂತ ಈ ರಾಜಕೀಯ ಇಚ್ಛಾಶಕ್ತಿ ಕೊಡ್ತಾ ಇದ್ದಾರೆ. ಏನೋ ಒಂದಿಷ್ಟು ವರ್ಷದಿಂದ ನಿಂತಿರೋದು ಅಮೌಂಟ್ ಇದೆ. ಬರ್ತಾ ಇಲ್ಲ, ಬಳಸ್ಕೊಳ್ಳಿ ಹಣನ ತಲುಪಬೇಕು ಅಂತೇಳಿ ಇದೇ ಭಾನುವಾರ 4ನೇ ತಾರೀಕು KB ಕ್ರಾಸ್ ಬಳಿ ಇರ್ತಕ್ಕಂಥ ಟೋಲ್ ಚಾನಲ್ಲು ನಾಲೆಯಲ್ಲಿ ಏನು ಹರಿತಿದೆ ಅಲ್ಲಿ 4 ತಾಲೂಕಿನ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ, ಗುಬ್ಬಿ ಈ ಭಾಗದ ನಮ್ಮ ಅನ್ನದಾತರು, ರೈತಾಪಿ ಜನ, ಅದರಲ್ಲೂ ಹೆಣ್ಣು ಮಕ್ಕಳು ಅವತ್ತಲ್ಲಿಗೆ ಬರ್ತಾ ಇದ್ದಾರೆ, ಸಭೆಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಆಗ್ರಹ ಕೇಂದ್ರ ಸರ್ಕಾರಕ್ಕೆ, ಯಾವುದೂ ಅಡಚಣೆ ಮಾಡಬೇಡಿ. ನಮ್ಮ ಈ ಸಭೆ ನಿಮಗೊಂದು ಎಚ್ಚರಿಕೆ ಗಂಟೆ ಆಗಲಿ. ಜನಾಂದೋಲನ ಆಗೋಕ್ಕಿಂತ ಮುಂಚೆ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ಇದಕ್ಕೆ ಕ್ಲಿಯರೆನ್ಸ್ ಕೊಡಿ. ಈ ಯೋಜನೆಗೆ ನಮಗೆ ಕುಡಿಯೋದಕ್ಕೆ, ಕೆರೆಗೆ, ಅಂತರ್ಜಲಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ನಾವು ಆಗ್ರಹ ಮಾಡ್ತಿದ್ವಿ. ಎಲ್ಲರೂ ದಯಮಾಡಿ ಅವತ್ತು ಭಾನುವಾರ 4ನೇ ತಾರೀಕು 10 ಗಂಟೆಗೆ KB ಕ್ರಾಸ್ ಹತ್ರ ಇರತಕ್ಕಂಥ ಟೋಲ್ ಗೇಟ್ ಬಳಿ ತಾವು ಆಗಮಿಸಬೇಕು ಅಂತ ಈ ಮುಖಾಂತರ ನಮ್ಮಲ್ಲಿ ಕೋರ್ಬೋದು.